ವಂದನೆಗಳು ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಸಮಯಕ್ಕೋಸ್ಕರ, ಗಳಿಗೆಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಿಮ್ಮ ಮಕ್ಕಳ ಮಧ್ಯ ವಾಕ್ಯವನ್ನು ಹಂಚಿಕೊಳ್ಳಕ್ಕೆ ನಾನು ಕೊಟ್ಟಿರುವಂತಹ ಈ ಅವಕಾಶದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಈ ಸಮಯದಲ್ಲಿ ವಾಕ್ಯವನ್ನು ಮಾತಾಡ್ಕೊಳ್ಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರಿಗಾಗಿ ಮೀರಬಹುದಾದ ಆಜ್ಞೆಗಳು ಅಥವಾ ಸನ್ನಿವೇಶಗಳು ಅಂತ ಹೇಳಿ ಬರ್ಕೊಳ್ಳಿ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರಿಗಾಗಿ ಅಥವಾ ದೇವರಿಗೋಸ್ಕರ ಮೀರಬಹುದಾದ ಆಜ್ಞೆಗಳು ಅಥವಾ ಸನ್ನಿವೇಶಗಳು. ಇಷ್ಟಕ್ಕೂ ಏನ್ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ವಿ ಈ ಸಂದೇಶದಲ್ಲಿ ಅಂತ ಹೇಳಿ ಕೇಳಿದ್ರೆ, ಕ್ರೈಸ್ತರಾಗಿ ನಾವು ಪ್ರತಿನಿತ್ಯವೂ ಸಹ ವಾಕ್ಯವನ್ನು ತಿಳ್ಕೊಳ್ತಾ ನಮ್ಮ ಮೈಂಡ್ ಸೆಟ್, ನಾವು ನೋಡುವಂತಹ ವಿಧಾನ ನ್ಯಾರೋ ಆಗಿ ಸ್ಟ್ರೈಟ್ ಆಗಿರಬಾರ್ದು. ಹೌದಾ? ಸಾಕಷ್ಟು ಜನ ಕ್ರೈಸ್ತರು ಮಾತಾಡುವಂತಹದನ್ನ ನೀವು ಕೇಳಿದ್ದೀರಾ, ಆಲೋಚನೆ ಮಾಡುವಂತಹ ವಿಧಾನ ನಿಮಗೆ ಗೊತ್ತು. ಇಷ್ಟ ಜ್ಞಾನವನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಯಾವುದು ಸರಿ, ಅದು ಯಾವ ಸಂದರ್ಭದಲ್ಲಿ ಸರಿ, ಯಾವುದು ತಪ್ಪು, ಅದು ಯಾವ ಸಂದರ್ಭದಲ್ಲಿ ತಪ್ಪು ಅಂತ ಹೇಳಿ ಗೊತ್ತಾಗಿರ್ಬೇಕು. ನಾನು ಹೇಳ್ತಿರುವಂತಹದ್ದು ಸಾಕಷ್ಟು ಜನರಿಗೆ ಇನ್ನೂ ಸಹ ಅಂಶ ಏನು ಅಂತ ಹೇಳಿ ಅರ್ಥ ಆಗಿಲ್ಲ ಅಂತ ಹೇಳಿ ನಾನು ನಂಬ್ತಿದ್ದೀನಿ. 1-2-3 ಉದಾಹರಣೆಗಳನ್ನ ನೋಡಿದ ತಕ್ಷಣ ಕ್ಲಿಯರ್ ಆಗುತ್ತೆ ಏನು, ಯಾವಾಗ ಅಂದ್ರೆ ಈ ಸಂದೇಶದ ಅರ್ಥ ಇಷ್ಟೇ. ಈ ಸಂದೇಶದ ಅಂಶ ನೋಡಿದೀವಲ್ವಾ, ದೇವರಿಗಾಗಿ ಮೀರಬಹುದಾದ ಆಜ್ಞೆಗಳು ಅಂತ ಹೇಳಿ ಏನ್ ನೋಡಿದೀವಿ, ಅದರ ಅರ್ಥ ಇಷ್ಟೇ. ದೇವರಿಗೋಸ್ಕರ ಏನ್ ಆಜ್ಞೆಗಳಿದೆ ನಾರ್ಮಲ್ ಆಗಿ, ಆ ಆಜ್ಞೆಗಳನ್ನ ಕೆಲವು ಸಾರಿ ಮೀರ್ಬೋದಂತೆ. ಯಾರಿಗೋಸ್ಕರ ಆಜ್ಞೆ ಮೀರಿದ್ರೆ ಅದೇನದು ಇಷ್ಟಕ್ಕೂ ಆಜ್ಞೆಯನ್ನು ಮೀರುವಂತಹದ್ದು ಏನು ಅಂತ ಹೇಳಿ ನಮಗ್ ಗೊತ್ತು? ಪಾಪ ಅಲ್ವಾ? ಓಕೆ, ಹಾಗಾದ್ರೆ ಆ ಆಜ್ಞೆಗಳನ್ನ ಕೆಲವು ಸಾರಿ ಮೀರಿದ್ರೂ ಅದು ಪಾಪ ಅಲ್ಲ. ಅದು ಪಾಪ ಅಲ್ಲ. ಕೆಲವು ಸಾರಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ಆಜ್ಞೆಗಳನ್ನ ನೀವ್ ಮೀರಿದ್ರೂ ಸಹ ಅದು ದೇವ್ರು ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡ್ತಿಲ್ಲ. ಆ ಸಂದರ್ಭಗಳು ಯಾವುದು ಅಂತ ಹೇಳಿ ಇವತ್ತು ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟಿದೀವಿ. ನಮಗ್ ಅರ್ಥ ಆಯ್ತಾ ನಾವೇನ್ ಆಲೋಚನೆ ಮಾಡ್ತಿದೀವಿ ಅಂತ ಹೇಳಿ? ನಾರ್ಮಲ್ ಆಗಿ ಆಜ್ಞೆಯನ್ನ ಮೀರಿದ್ರೆ ಅದು ಪಾಪ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಆಜ್ಞೆಗಳನ್ನ ಮೀರಿದ್ರೆ ಅದು ಪಾಪ ಅಂತ ಹೇಳಿ ದೇವ್ರು ಕನ್ಸಿಡರ್ ಮಾಡ್ತಿಲ್ಲ. ಅದು ಆ ಸಂದರ್ಭಗಳು ಯಾವುದು ಇಷ್ಟಕ್ಕೂ, ಆ ಆಜ್ಞೆಗಳು ಯಾವುದು ಇಷ್ಟಕ್ಕೂ, ಯಾವ ಸಂದರ್ಭದಲ್ಲಿ ಅಂತ ಹೇಳಿ ಇವತ್ತು ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಓಕೆ ಓಕೆ ಈಗ ಶುರು ಮಾಡೋಣ ಸಂದೇಶವನ್ನ. ಲೋಕದಲ್ಲಿ ದೇವರ ಹೆಸರು ಹೇಳ್ಕೊಂಡು ಇಷ್ಟಕ್ಕೂ ನಡೀತಿರುವಂತ ಅತಿಕ್ರಮಗಳನ್ನ ಒಂದ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ. ಈ ಸಂದೇಶದಲ್ಲಿ 2 ಭಾಗ ಇರುತ್ತೆ ಪ್ರಿಯರು. ಯಾವಾಗ ಆಜ್ಞೆಗಳನ್ನ ಮೀರಬಹುದು, ಯಾವಾಗ ಆಜ್ಞೆಗಳನ್ನ ಮೀರಬಾರದು. ಫಸ್ಟ್ ಯಾವಾಗ ಆಜ್ಞೆಗಳನ್ನ ಮೀರಬಾರದು ದೇವರ ಹೆಸರು ಹೇಳ್ಕೊಂಡು, ಯಾವಾಗ ಆಜ್ಞೆಗಳನ್ನ ಮೀರಬಾರದು ಅಂತ ಹೇಳಿ ನೋಡೋಣ. ಓಕೆ, ನೀವು ಒಂದ್ಸಲಿ ನೋಡ್ತಿರ್ಬೇಕಾದ್ರೆ, ಹಾಗೆ ನಿಮ್ಮ ಸುತ್ತಮುತ್ತ ನಡೀತಿರುವಂತಹ ಘಟನೆಗಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ, ದೇವರ ಹೆಸರು ಹೇಳ್ಕೊಂಡು ಕೊಲೆ ಮಾಡುವಂತವ್ರು ಪ್ರಪಂಚದಲ್ಲಿ ಇದಾರಾ ಇಲ್ವಾ? ಯೋಚನೆ ಮಾಡಿ ಹೇಳಿ. ದೇವರ ಹೆಸರು ಹೇಳ್ಕೊಂಡು ಕೊಲೆ ಮಾಡುವಂತವರು ಪ್ರಪಂಚದಲ್ಲಿ ಇಲ್ವಾ? ಇದಾರ? ಜಿಹಾದ್ ಅಂದ್ರೆ ಅದೇ ಅಲ್ವಾ? ಜಿಹಾದ್ ಅಂತ ಹೇಳಿ ಪ್ರಾಣಗಳನ್ನ ತೆಗಿತಿದ್ದಾರೆ ಉಗ್ರವಾದಿಗಳು ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ತಿದ್ದಾರೆ? ದೇವರ ಹೆಸರನ್ನ ಹೇಳ್ಕೊಂಡು ಇನ್ನೊಬ್ಬರನ್ನ ಕೊಲ್ತಿದ್ದಾರೆ. ಇದು ದೇವರ ಹೆಸರು ಹೇಳ್ಕೊಂಡು ಮಾಡ್ತಿರುವಂತಹ ಪಾಪ. ಯಾರಿಗೋಸ್ಕರ ಈ ಪಾಪ ಮಾಡಿದ್ರಿ ಅಂತ ನೀವು ಕೇಳಿ, ಇಷ್ಟಕ್ಕೂ ಅವ್ರ ಪಾಪ ಅಂತಾನೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಈ ಕೆಲಸವನ್ನ, ಈ ಕೊಲೆಯನ್ನ ಯಾರಿಗೋಸ್ಕರ ಮಾಡಿದ್ರಿ ಅಂತ ಹೇಳಿ ನೀವು ಕೇಳಿ, ಏನಂತಾರೆ? ದೇವರಿಗೋಸ್ಕರ ಅಂತ ಹೇಳಿ ಹೇಳ್ತಾರೆ. ಹೌದಾ? ಓಕೆ, ಹಾಗೆ ಇದು ಇಸ್ಲಾಂ ಸಹೋದರರಿಗೆ ಸಂಬಂಧಪಟ್ಟಿದ್ದಾದ್ರೆ, ಇನ್ನು ಉಳಿದ ಧರ್ಮದವರು ಸಹ ನೀನ್ ಈ ದೇವರ ಹೆಸರನ್ನ ಹೇಳಲೇಬೇಕು, ಅಥವಾ ನೀನ್ ಶ್ರೀರಾಮ್ ಅನ್ಬೇಕು, ನೀನ್ ಜೈರಾಮ್ ಅನ್ಬೇಕು, ಅಥವಾ ನಿನ್ನನ್ನ ಕೊಲ್ತೀವಿ. ಈ ಮಾತನ್ನು ನಾವು ಕೇಳಿದೀವ? ಕೊಂದಿರೋರು ಇದಾರ? ಇದಾರೆ. ನೀನ್ ಈ ಪದವನ್ನ ಹೊರಗಡೆ ಉಚ್ಚರಿಸದೆ ಹೋದರೆ ನಿನ್ನನ್ನ ಕೊಲ್ತೀವಿ, ಈ ತರ ಹೇಳಿರುವಂತವ್ರು ಇದಾರೆ. ಕೊಲೆ ಮಾಡಿರುವಂತವ್ರು ಇದಾರೆ, ಹೇಳಿಲ್ಲ ಅಂತ ಹೇಳಿ? ಹೌದಿದ್ದಾರೆ. ಇನ್ನು ನಮ್ ಕ್ರೈಸ್ತರ ವಿಚಾರಕ್ಕೆ ಬರೋಣ. ಅಂದ್ರೆ ಒಂದ್ 400-500 ವರ್ಷಗಳ ಹಿಂದೆ
ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ಕೊಂದ್ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಸತ್ಯವೇದದಲ್ಲಿ ಬರೆದಿರುವಂತ ಒಂದಷ್ಟು ವಚನಗಳನ್ನ ಮಿಸ್ಇಂಟರ್ಪ್ರೆಟ್ ಮಾಡಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಒಂದಷ್ಟು ಜನರನ್ನ ಕೊಲ್ತಾರೆ. ವಿಜ್ಞಾನಿಗಳನ್ನು, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ಕೊಲ್ತಾರೆ. ಇವ್ರು ತಪ್ಪಾಗಿ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತನ್ನ ಅರ್ಥ ಮಾಡ್ಕೊಂಡು ವಿಜ್ಞಾನಿಗಳನ್ನ ಕೊಂದ್ಬಿಡ್ತಾರೆ. ನೀವು ಹೇಳ್ತಿರುವಂತದ್ದು ಸತ್ಯವೇದಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ. ಅದು ಕ್ರೈಸ್ತರಲ್ಲೂ ನೋಡ್ತೀವಿ ನಾವು. ಅಂದ್ರೆ ಕ್ರೈಸ್ತರಲ್ಲಿ ಸ್ವಲ್ಪ ರಾಜ ಅಧಿಕಾರ ಯಾರ ಕೈಯಲ್ಲಿರುತ್ತೋ ಆ ಅಧಿಕಾರಿಗಳು ಈ ಕೆಲಸಕ್ಕೆ ಹೇಳಿದ್ದಾರೆ. ಇದ್ರಲ್ಲಿ ಏನರ್ಥ ಆಯ್ತು ನಮಗೆ ಅಂದ್ರೆ, ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಂತವ್ರು ಕ್ರೈಸ್ತರು ಅಂತ ಹೇಳ್ಕೊಡುವಂತವ್ರು ಒಂದಷ್ಟು ವರ್ಷಗಳ ಹಿಂದೆ ಒಂದು ಪಾಪವನ್ನ ಮಾಡಿದ್ರು. ಅದಕ್ಕೆ ಏನಕ್ಕೋಸ್ಕರ ಈ ಪಾಪವನ್ನ ಮಾಡಿದ್ರಿ ಅಂತ ಹೇಳಿ ಕೇಳಿದ್ದಕ್ಕೆ ಅವ್ರು ಕೊಟ್ಟಂತ ಉತ್ತರ ದೇವರಿಗೋಸ್ಕರ. 3 ಪಂಗಡದಲ್ಲಿರುವಂತಹ ಜನರನ್ನು ಸಹ ನೋಡಿದ್ವಿ, ಬೇರೆ ಬೇರೆ ಧರ್ಮದಲ್ಲಿರುವಂತಹ ಜನರನ್ನ ನೋಡಿದ್ವಿ. ಇವರೆಲ್ಲರೂ ಮಾಡ್ತಿರುವಂತಹದ್ದು ಒಂದು ಅಂತ ಹೇಳಿ ಅರ್ಥ ಆಯ್ತು. ಇವರಲ್ಲಿ ಕೆಲವರು ಮಾಡ್ತಿದ್ದಂತಹ ಒಂದು ವಿಚಾರ ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು. ಏನು, ದೇವ್ರ ಹೆಸರು ಹೇಳ್ಕೊಂಡು ಪಾಪ ಮಾಡ್ತಿದ್ದಾರೆ. ಇದು ಅಕ್ಸೆಪ್ಟಬಲ್? ಹಾಗಾದ್ರೆ ದೇವ್ರ ಹೆಸರು ಹೇಳ್ಕೊಂಡು ಪಾಪ ಮಾಡ್ಬೋದಾ ಅಂತ ಹೇಳಿ ಕೇಳಿದ್ರೆ, ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿ ನೋಡ್ತಿದೀವಲ್ವಾ, ನಾನ್ ದೇವ್ರ ಹೆಸರು ಹೇಳಿದೆ ಅದಕ್ಕೆ ಕೊಲೆ ಮಾಡಿದೆ. ಕೊಲೆ ಮಾಡುವಂತಹದ್ದು ಯಾರ ಹೆಸರು ಹೇಳ್ಕೊಂಡು ಯಾರ ವಿಚಾರದಲ್ಲಿ ಆದರೂ ಸಹ ನಿಷೇಧಿಸಲ್ಪಟ್ಟಿರುವಂತಹದ್ದು, ಪ್ರಾಹಿಬಿಟೆಡ್. ಅಂದ್ರೆ ದೇವರಿಗೋಸ್ಕರ ಇನ್ನೊಬ್ಬರಿಗೋಸ್ಕರ ಅಂತ ಅನ್ಕೊಂಡು ಕೊಲೆಯನ್ನ ಮಾಡುವಂತಹದ್ದು ಅಕ್ಷಮ್ಯ ಅಪರಾಧನೆ. ಯಾರಿಗೋಸ್ಕರ ಅಂತ ಅನ್ಕೊಂಡು ಕೊಲೆ ಮಾಡಿದ್ರು ಸಹ ಅದು ಅಪರಾಧ. ಅಂದ್ರೆ ಈ ಸಂದರ್ಭದಲ್ಲಿ ದೇವರ ಆಜ್ಞೆಯನ್ನ ಮೀರೋ ಹಂಗಿಲ್ವಾ? ಮೀರೋ ಹಂಗಿಲ್ಲ. ದೇವರು ಒಂದು ಆಜ್ಞೆ ಕೊಟ್ಟಿದ್ದಾರೆ. ಏನ್ ಆಜ್ಞೆ? ನರಹತ್ಯೆ ಮಾಡಬಾರದು ಅಂತ ಹೇಳಿದ್ದಾರೆ. ಅದು ದೇವರು ಕೊಟ್ಟಿರುವಂತ ಆಜ್ಞೆ. ಈ ನರಹತ್ಯೆ ಮಾಡಬಾರದು ಅಂತ ದೇವರು ಕೊಟ್ಟಿರುವಂತ ಆಜ್ಞೆಯನ್ನು ನಾನು ಮೀರ್ತೀನಿ ಯಾರಿಗೋಸ್ಕರ? ದೇವರಿಗೋಸ್ಕರ ಅಂತ ಹೇಳುವಂತಹದ್ದು ತಪ್ಪು. ದೇವರಿಗೋಸ್ಕರನೂ ನರಹತ್ಯೆ ಮಾಡೋ ಹಂಗಿಲ್ವಾ? ಮಾಡೋ ಹಂಗಿಲ್ಲ. ಅಂದ್ರೆ ಈ ವಿಚಾರದಲ್ಲಿ ದೇವರ ಆಜ್ಞೆಯನ್ನ ಮೀರೋ ಹಂಗಿಲ್ಲ. ನಾವ್ ಯಾವ್ಯಾವ ವಿಚಾರಗಳಲ್ಲಿ ದೇವರ ಆಜ್ಞೆಯನ್ನ ಮೀರಬಾರದು ಅಂತ ಹೇಳಿ ಆಲೋಚನೆ ಮಾಡಿ ನೋಡ್ತಿದೀವಿ ಫಸ್ಟ್. ಆಮೇಲೆ ಯಾವ ವಿಚಾರದಲ್ಲಿ ಮೀರ್ಬೋದು, ಯಾವ ವಿಚಾರದಲ್ಲಿ ದೇವರು ಪರ್ಮಿಷನ್ ಕೊಟ್ಟಿರಬಹುದು ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಈ ತರ ವಿಚಾರಗಳಲ್ಲಿ ದೇವರ ಆಜ್ಞೆಯನ್ನ ಮೀರೋ ಹಂಗಿಲ್ಲ. ದೇವರ ಹೆಸರು ಹೇಳ್ಕೊಂಡು ದೇವರಿಗೋಸ್ಕರ ಇದನ್ನ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಮೀರೋ ಹಂಗಿಲ್ವಾ? ಇಲ್ಲ. ಇನ್ನು ನೆಕ್ಸ್ಟ್ ಹಾಗೇನೆ ಮುಂದೆ ಹೋಗ್ತಿದ್ರೆ ಇನ್ನು 1-2-3 ಉದಾಹರಣೆಗಳನ್ನ ನಿಮ್ ಮುಂದೆ ಹೇಳ್ತೀನಿ. ಏನು? ಕಳ್ಳತನ ಮಾಡುವಂತಹದ್ದು. ಏನಕ್ಕೋಸ್ಕರ ಕಳ್ಳತನ ಮಾಡಿದೆ? ದೇವರಿಗೋಸ್ಕರ, ಸೇವೆ ಮಾಡೋಣ ಅನ್ಕೊಂಡಿದೀನಿ ಬ್ರದರ್. ಈ ಸನ್ನಿವೇಶಗಳನ್ನ ನೀವು ಕೇಳಿರದೇ ಇರಬಹುದು. ಆದ್ರೆ ಆಲೋಚನೆ ಮಾಡಿ, ಸದ್ಯಕ್ಕೆ ತಗೊಂಡು ಆಲೋಚನೆ ಮಾಡಿ ನಿಮ್ಮ ಮನಸ್ಸಿಗೆ. ಅಂದ್ರೆ ಯಾವ್ಯಾವ ವಿಚಾರಗಳೆಲ್ಲ ಮಾಡೋ ಹಂಗಿಲ್ಲ ಅಂತ ಹೇಳಿ ಆಲೋಚನೆ ಮಾಡಿ ನೋಡ್ತಿದ್ವಿ. ಕಳ್ಳತನ ಮಾಡ್ದ ಅಂತ ಅನ್ಕೊಳ್ಳಿ, ಸಿಕ್ಕಾಕೊಂಡ. ಏನಕ್ಕೋಸ್ಕರ ಕಳ್ಳತನ ಮಾಡ್ದಪ್ಪ? ದೇವರಿಗೋಸ್ಕರ, ಸೇವೆ ಮಾಡೋಣ ಅನ್ಕೊಂಡಿದೀನಿ ಹಣದಲ್ಲಿ. ಇದ್ ಮಾಡ್ಬೋದಾ ಮಾಡಬಾರ್ದಾ? ನೀವ್ ಹೇಳಿ. ಮಾಡ್ಬೋದಾ? ಮಾಡಬಾರ್ದಲ್ವಾ? ಓಕೆ. ಹಾಗೆ ಇತರೆ ತಪ್ಪುಗಳನ್ನ ಮಾಡುವಂತಹದ್ದು. ಯಾರಿಗೋಸ್ಕರ ಇದನ್ನೆಲ್ಲ ಮಾಡದೆ ಅಂದ್ರೆ ದೇವರಿಗೋಸ್ಕರ, ಸೇವೆಗೋಸ್ಕರ ಅಂತ ಅನ್ನುವಂತಹದ್ದು. ಇದೆಲ್ಲ ಮಾಡಬಾರದಾಗಿರುವಂತಹ ತಪ್ಪು. ಕೊಲೆ ಮಾಡುವಂತಹದ್ದು, ದೇವರ ಹೆಸರು ಹೇಳುವಂತಹದ್ದು ಮಾಡಬಾರದಾಗಿರುವಂತಹ ತಪ್ಪು. ಇದನ್ನ ಸಮರ್ಥಿಸ್ಕೊಳ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ. ಈಗ ನಾವು ಆಲೋಚನೆ ಮಾಡಿರುವಂತಹ ಇಷ್ಟೂ ಸಹ ಮಾಡಬಾರದಾಗಿರುವಂತಹ ವಿಚಾರಗಳು. ದೇವರ ಹೆಸರು ಹೇಳ್ಕೊಂಡು ಕೊಲೆ ಮಾಡೋ ಹಂಗಿಲ್ಲ, ದೇವರ ಹೆಸರು ಹೇಳ್ಕೊಂಡು ಕಳ್ಳತನ ಮಾಡೋ ಹಂಗಿಲ್ಲ. ಈ ಸನ್ನಿವೇಶಗಳೆಲ್ಲ ದೇವರು ಒಂದು ಆಜ್ಞೆಯನ್ನ ಕೊಟ್ಟಿದಾರಲ್ವಾ, ಆ ಆಜ್ಞೆಯನ್ನ ಮೀರೋ ಹಂಗಿಲ್ಲ. ಈಗ ಸೆಕೆಂಡ್ ಪಾರ್ಟ್ಗೆ ಬರೋಣ. ಈ ಸಂದೇಶದಲ್ಲಿ ಅತಿ ಮುಖ್ಯವಾಗಿರುವಂತಹ ಭಾಗ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾವ ಸಂದರ್ಭಗಳಲ್ಲಿ ಮೀರ್ಬೋದು ದೇವರ ಅಂದ್ರೆ ಆಜ್ಞೆಗಳನ್ನ ನಾರ್ಮಲ್ ಆಗಿ, ಯಾವ ಸಂದರ್ಭದಲ್ಲಿ ಮೀರಿದ್ರೂ ಸಹ ಅದು ತಪ್ಪು ಅಂತ ಎಣಿಸಲ್ಪಡೋದಿಲ್ಲ. ಸತ್ಯವೇದದಲ್ಲಿ ಏನಾದ್ರೂ ಅದಕ್ಕೆ ಇನ್ಸ್ಟೆನ್ಸಸ್ ಇದೆಯಾ? ಕೆಲವು ಸಾರಿ ಸತ್ಯವೇದದಲ್ಲಿರುವಂತಹ ಕೆಲವು ಜನರು ಒಂದು ಆಜ್ಞೆಯನ್ನ ಮೀರಿದ್ರೂ ಸಹ ಅದು ಪಾಪ, ಅದು ತಪ್ಪು ಅಂತ ಹೇಳಿ ದೇವರು ಕನ್ಸಿಡರ್ ಮಾಡಿಲ್ಲ. ಯಾವ ಸಂದರ್ಭ ಅದು? ಸತ್ಯವೇದದಲ್ಲಿ ನೀವು ರಾಹಬಳ ಚರಿತ್ರೆಯನ್ನು ಓದ್ತೀರಾ ಅಲ್ವಾ? ರಾಹಬಳು ಅನ್ನುವಂತಹ ವೇಶ್ಯ ಚರಿತ್ರೆಯನ್ನ ನೀವು ಸತ್ಯವೇದದಲ್ಲಿ ಓದ್ತೀರಾ. ಈಗ ರಾಹಬಳು ತನ್ನ ಜೀವನದಲ್ಲಿ ಒಂದು ಸುಳ್ಳನ್ನ ಹೇಳ್ತಾರೆ. ಏನು? ಅವ್ರನ್ನ ಬಚ್ಚಿಟ್ಟು ಕಳಿಸಿದ್ನಂತ ಹೇಳ್ತಾರೆ ಆ ಇಬ್ರು ಗೂಢಚಾರರ. ಹೌದಲ್ವಾ? ಇಷ್ಟಕ್ಕೂ ಗೂಢಚಾರರನ್ನ ಬಚ್ಚಿಟ್ಟು ಅವ್ರು ಬಂದು ಮತ್ತೆ ಎಂಕ್ವೈರಿಗೆ ಬಂದಾಗ, ನಿನ್ನ ಹತ್ರ ನಿಮ್ ಮನೆಗೆ ಬಂದಿದಾರ, ನಿಮ್ ಮನೆಗೆ ಏನಾದ್ರು ಬಂದಿದ್ರ ಗೂಢಚಾರರು, ನೀನ್ ನೋಡ್ದ ಅಂತ ಹೇಳಿ ಕೇಳ್ಬೇಕಾದ್ರೆ ಏನ್ ಹೇಳ್ತಾಳೆ? ನನಗೆ ಗೊತ್ತಿಲ್ಲ, ಅವ್ರು ಈ ದಾರಿಯಲ್ಲಿ ಹೊರಟು ಹೋದ್ರು ಅಂತ ಹೇಳಿ ಹೇಳ್ತಾಳೆ. ಹೌದಲ್ವಾ? ಇದನ್ನ ದೇವ್ರು ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ ಇಲ್ವಾ? ಇಲ್ಲ. ಅವ್ರು ಏನ್ ಮಾಡ್ತಿದಾರೆ? ಇಷ್ಟಕ್ಕೂ ದೇವ್ರು ಒಂದು ಆಜ್ಞೆಯನ್ನ ಕೊಟ್ಟಿದ್ದಾರೆ. ಏನು? ಸುಳ್ಳು ಹೇಳಬಾರದು, ಇದು ದೇವ್ರು ಕೊಟ್ಟಿರುವಂತ ಆಜ್ಞೆ. ಇಷ್ಟಕ್ಕೂ ಏನ್ ಹೇಳ್ತಿದ್ದಾಳೆ ರಾಹಬಳು? ಸುಳ್ಳು
2ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 1-4 ವಚನದವರೆಗೂ ಓದೋಣ. ನೋನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟ್ಟಿಮಿನಿಂದ 2 ಗೂಢಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಾಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಳುಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಮುಂದೆ ಯೆರಿಕೋವಿನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದರು ಎಂದು ಹೇಳಿ ಕಳುಹಿಸಿದನು. ಆ ಸ್ತ್ರೀಯು ಆ ಇಬ್ಬರನ್ನು ಅಡಗಿಸಿಟ್ಟು ಕೇಳಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ. ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರು ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು. ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಬೇಗನೆ ಅವರನ್ನು ಬೆನ್ನಟ್ಟಿರಿ, ನಿಮಗೆ ಸಿಕ್ಕರು ಎಂದು ಹೇಳಿದಳು. ನಮ್ಗೆ ಅರ್ಥ ಆಯ್ತಾ ಏನ್ ನೋಡ್ಕೊಂಡ್ವಿ ಅಂತ ಹೇಳಿ? ಆ ಸನ್ನಿವೇಶ ಪೂರ್ತಿಯಾಗಿ ನರೇಟ್ ಮಾಡಿ ಓದ್ಕೊಂಡಿದ್ವಿ. ನಮ್ಗೆ ಅರ್ಥ ಆಯ್ತಲ್ವಾ? ಇಷ್ಟಕ್ಕೂ ದೇಶ ಸಂಚಾರ ಮಾಡಿ ನೋಡ್ಲಿಕ್ಕೆ ಬಂದಿರುವಂತಹ ಈ ಇಬ್ಬರನ್ನೂ ಸಹ ರಾಹಾಬಳು ಬಚ್ಚಿಟ್ಟು ತನ್ನ ಮನೆಯಲ್ಲಿ. 2ನೇ ವಚನದಿಂದ ಓದಿದೆ, ನೋಡ್ಕೊಳ್ಳಿ ಪ್ರಿಯರೇ. 2ನೇ ಅಧ್ಯಾಯ 2ನೇ ವಚನ. ಆಗ ಜನರು ಯೆರಿಕೋವಿನ ಅರಸನಿಗೆ, ಈಗೋ ಇನ್ಫಾರ್ಮೇಶನ್ ಲೀಕ್ ಆಗೋಗುತ್ತೆ. ಇಷ್ಟಕ್ಕೂ ಏನ್ ಲೀಕ್ ಆಗೋದು? ರಾಜನ ಹತ್ರ ಹೋಗಿ ಜನ ಹೇಳ್ತಾರೆ, ಇಸ್ರಾಯೇಲಿಂದ ಬಂದಿದ್ದಾರೆ, ಏನಕ್ಕೋಸ್ಕರ? ಗೂಢಚಾರರು, ಏನಕ್ಕೋಸ್ಕರ? ನೋಡ್ಕೊಂಡು ಹೋಗ್ಲಿಕ್ಕೆ ಪಟ್ಟಣವನ್ನ ಅಂತ ಹೇಳಿ ಆ ಸಮಾಚಾರ ಲೀಕ್ ಆಗೋಗುತ್ತೆ. ಆ ಸಮಾಚಾರ ಲೀಕ್ ಆದ ನಂತರ ಅರಸನು ಜನರನ್ನ ಕಳ್ಸಿನೋ ಅಥವಾ ತಾನೇ ಬಂದುನು ರಾಹಾಬಳ ಹತ್ರ ಮಾತಾಡ್ತಾರೆ. ಏನಂತ? ನಿಮ್ ಮನೇಲಿ ಬಂದಿದಾರ, ನಿಮ್ ಮನೆಗೆ ಏನಾದ್ರು ಬಂದಿದ್ರ ಗೂಢಚಾರರು, ಎಲ್ಲಿದಾರ ಅವರು ಅಂತ ಹೇಳಿ ಮಾತಾಡ್ತಾರೆ. ಆಗ ರಾಹಾಬಳ ಏನ್ ಹೇಳ್ತಾರೆ? ಬಚ್ಚಿಟ್ಬಿಟ್ಟು ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲ್ಯರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. 3ನೇ ವಚನ. ಯೆರಿಕೋವಿನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದರು. 4ನೇ ವಚನ. ಆ ಸ್ತ್ರೀಯು ಆ ಇಬ್ಬರನ್ನು ಅಡಗಿಸಿಟ್ಟು ಕೇಳಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ, ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರು ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು. ಮನೇಲಿ ಬಚ್ಚಿಟ್ಬಿಟ್ಟು ಹೊರಟು ಹೋದ್ರು ಅಂತಿದಾರೆ. ಏನು ಸುಳ್ಳ ಇದು? ಸುಳ್ಳ ಅಲ್ವಾ? ಸುಳ್ಳು. ದೇವರು ಕೊಟ್ಟಿರುವಂತ ಆಜ್ಞೆ ಏನು? ಸುಳ್ಳು ಹೇಳ್ಬಾರದು, ಸುಳ್ಳು ಸಾಕ್ಷಿ ಹೇಳ್ಬಾರದು. ಇದು ದೇವರು ಕೊಟ್ಟಿರುವಂತ ಆಜ್ಞೆ. ಈ ಸ್ತ್ರೀ ದೇವರ ಆಜ್ಞೆಯನ್ನ ಮೀರಿದ್ರು. ದೇವರು ಈ ಪಾಪವನ್ನ ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರ, ಪಾಪ ಅಂತ ಹೇಳಿ ನಿರ್ಧಾರ ತಗೊಂಡ್ರ. ಸತ್ಯವೇದದಲ್ಲಿ ಸುಳ್ಳನ್ನ ಹೇಳಿ ದೇವರ ಕಡೆಯಿಂದ ಶಿಕ್ಷೆ ಹೊಂದ್ಕೊಂಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಈ ಸ್ತ್ರೀ ಮಾತ್ರ ಸುಳ್ಳು ಹೇಳಿದ ನಂತರವೂ ಸಹ ದೇವರು ಅದನ್ನ ಪಾಪ ಅಂತ ಕನ್ಸಿಡರ್ ಮಾಡಿಲ್ಲ. ಯಾಕೆ? ಇದನ್ನ ಏನಕ್ಕೋಸ್ಕರ ಹೇಳ್ತಿದೀನಿ ಅಂತ ಹೇಳಿದ್ರೆ, ಈ ಸಂದೇಶವನ್ನು ಮುಖ್ಯವಾಗಿ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲೂ ಸಹ ಈ ರೀತಿ ಪ್ರಜ್ಞಾಪೂರ್ವಕವಾಗಿರುವಂತಹ ಡಿಸಿಷನ್ಗಳು, ನಿರ್ಣಯಗಳು ತಗೊಳ್ಲಿಕ್ಕೆ ಬರಬೇಕು. ಬಂದಿಲ್ಲ ಅಂದ್ರೆ ಏನಾಗತ್ತೆ? ಒಂದು ಉದಾಹರಣೆ ಕೊಡ್ಲಾ? ನೀವು ಚರ್ಚ್ಗೆ ಬರ್ತಿದ್ದೀರಾ ಅಂತ ಅನ್ಕೊಡಿ. ಇನ್ನೇನು ನೀವು ಮುಖ್ಯವಾಗಿ ಯವನಸ್ಥರಿಗೆ ತೊಂದ್ರೆ ತುಂಬಾ ಚೆನ್ನಾಗಿ ಸಾಕಷ್ಟು ಇರುತ್ತೆ. ಒಂದಷ್ಟು ಜನ ಸ್ನೇಹಿತರೋ ಅಥವಾ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುವಂತಹ ಜನನೋ ನಿಮಗೆ ಗೊತ್ತಿರುವಂತವ್ರು ಇದ್ರೆ, ಕರೆಕ್ಟ್ ಆಗಿ 9 ಗಂಟೆಗೆ ಮನೆ ಬಿಡ್ಬೇಕು, ಸಭೆಗೆ ಹೋಗ್ಲಿಕ್ಕೆ, ಚರ್ಚ್ಗೆ ಹೋಗ್ಬೇಕು ಅಂತ ಅಂದಾಗ ಕರೆಕ್ಟ್ ಆಗಿ 8:15 ಕಾಲ್ ಬರುತ್ತೆ, ಅಥವಾ 8 ಗಂಟೆ ಕಾಲ್ ಬರುತ್ತೆ, ಅಥವಾ ನಿನ್ನೆ ರಾತ್ರಿ ಕಾಲ್ ಬರುತ್ತೆ. ಏನಂತ? ಫ್ರೀ ಇದೆಯಾ? ನಾಳೆ ಫ್ರೀ ಇದೆಯಾ? ಸಂಡೇ ಅಲ್ವಾ? ಏನ್ ಮಾಡ್ತಿದ್ಯಾ? ಎಲ್ಲರೂ ಸೇರಿ ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದೀವಿ, ಬಾ ಅಂತ ಹೇಳಿ ಕಾಲ್ ಬರುತ್ತೆ. ಅಥವಾ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ಬಾ ಅಂತ ಹೇಳಿ ಕಾಲ್ ಬರುತ್ತೆ. ನಮಗ್ ಗೊತ್ತಿರುತ್ತೆ ಸತ್ಯ ಏನು? ಒಂದು ವೇಳೆ ನಾನು ಸಂಡೇ ಚರ್ಚ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಮ್ಮ ಫ್ರೆಂಡು ನನ್ನನ್ನು ಕರೆಯುವಂತಹದ್ದು ಖಚಿತ. ಚರ್ಚ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಅವ್ನು ಬಿಡೋದಿಲ್ಲ, ನೀನ್ ಬರಲೇಬೇಕು ಅಂತ ಕರೀತಾನೆ. ಅದೇ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಥವಾ ಇನ್ನೊಂದು ಫಂಕ್ಷನ್ ಏನಾದ್ರು ಇದೆ ಅಂತ ಹೇಳಿದ್ರೆ ಅವಾಗ ಅವ್ನು ಕರೆಯೋದಿಲ್ಲ. ಸರಿ ಆಯ್ತು, ನೀನ್ ಹೋಗ್ಬಿಟ್ಟು ನಿನ್ ಕೆಲಸ ಮುಗಿಸ್ಕೋ, ಇಂಪಾರ್ಟೆಂಟ್ ಅಂತಿದ್ಯಾ ಅಂತ ಹೇಳಿ ಬಿಟ್ಬಿಡ್ತಾನೆ. ಓಕೆ, ನೀವ್ ಹೋಗ್ಬೇಕಾಗಿರುವಂತಹ ಚರ್ಚ್ಗೆ ಸಂಡೇ,
ಆದ್ರೆ ನಿಮ್ ಹತ್ರ 2 ಆಪ್ಷನ್ ಇದೆ. ಏನೇನ್ ಹೇಳ್ಬೋದು ನಿಮ್ ಫ್ರೆಂಡ್ಗೆ ತಪ್ಪಿಸ್ಕೊಳ್ಲಿಕ್ಕೆ? ಒಂದು, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ಬೋದು. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ ನಿಮ್ಮನ್ನ ಕರೆಯೋದಿಲ್ಲ, ನಿಮ್ಮನ್ನ ಬಿಡ್ತಾನೆ. ಸೆಕೆಂಡ್ ಏನ್ ಹೇಳ್ಬೋದು? ಚರ್ಚ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೋದು. ಚರ್ಚ್ಗೆ ಹೋಗ್ತಿದ್ದೀನಿ ಅಂದ್ರೆ ಏನ್ ಮಾಡ್ತಾನೆ? ನಿಮ್ಮನ್ನ ಬಂದು ಎಳ್ಕೊಂಡು ಹೆಂಗಾದ್ರೂ ಮಾಡಿ ಚರ್ಚ್ಗೆ ತಾನೆ, ಪರವಾಗಿಲ್ಲ ಒಂದ್ ವಾರ ರಜಾ ಹಾಕುಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ 2 ಆಪ್ಷನ್ ನಿಮ್ಮ ಹತ್ರ ಇದೆ. ಈಗ ತುಂಬಾ ಜನ ಏನ್ ಮಾಡ್ತೀವಿ? ಸತ್ಯವೇದದಲ್ಲಿ ಸುಳ್ಳು ಹೇಳ್ಬಾರ್ದು ಅಂತ ಬರ್ಸಿದ್ದಾರೆ, ಸುಳ್ಳು ಹೇಳ್ಬಾರ್ದು ಅಂತ ಹೇಳಿ ಬರ್ಸಿದ್ದಾರೆ. ಏನ್ ಮಾಡ್ಬೇಕು? ಅದಕ್ಕೆ ಸತ್ಯನೇ ಹೇಳ್ಬೇಕು. ನಾನ್ ಚರ್ಚ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ನಿಮ್ಮ ಸ್ನೇಹಿತನಿಗೆ ಹೇಳುವಂತಹದ್ದು, ಅವ್ನ್ ಬಂದ್ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೂ ಸಹ ನಿಜಾನೇ ಹೇಳುವಂತಹದ್ದು, ಅವ್ನ್ ಬಂದು ಚರ್ಚ್ ಅನ್ನ ಮಿಸ್ ಮಾಡಿ ಕರ್ಕೊಂಡು ಹೋಗುವಂತಹದ್ದು. ಇದೇ ಅಲ್ವಾ ನಡೆಯುವಂತಹದ್ದು? ಏನಕ್ಕೋಸ್ಕರ ಹಿಂಗಾಯ್ತು ಅಂತ ಹೇಳಿ ಕೇಳಿದ್ರೆ, ಬ್ರದರ್ ಆಜ್ಞೆ, ಬ್ರದರ್ ದೇವರ ಆಜ್ಞೆ. ಏನ್ ಹೇಳಲಿಕ್ಕೆ ಹೇಳಿದ್ದಾರೆ? ಸತ್ಯನೇ ಹೇಳಲಿಕ್ಕೆ ಹೇಳಿದ್ದಾರೆ. ಸತ್ಯನೇ ಹೇಳ್ತೀವಿ ನಾವು, ಹೌದಾ? ನಿಮಗ್ ಬೇಕಾಗಿದ್ದಂತಹದ್ದು ಅದೇ. ಅಂದ್ರೆ ನಾರ್ಮಲ್ ಆಗಿ ಜನರಿಗೆ ಬೇಕಾಗಿರುವಂತಹದ್ದು ಅದೇ, ಅಲ್ಲಿ ನಡೀತಿರುವಂತಹದ್ದು ಅದೇ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯರು ಹೇಳಿದ್ದು ಸಹ ಹಾಲುವನ್ನೇ. ಅದೇ ಅಲ್ವಾ ಆಗಿತ್ತು? ನಮ್ಗೆ ಅರ್ಥ ಆಯ್ತಾ? ಈ ಸಂದರ್ಭಗಳು, ಈ ಸಂದೇಶ ಎಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ, ಎಲ್ಲಿ ನಮ್ಮ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದ್ಯಾ? ಈ ಸಂದೇಶ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ ಅಂದ್ರೆ, ಕೆಲವು ಸಾರಿ ಕೆಲವು ಆಜ್ಞೆಗಳನ್ನ ಮೀರ್ಬೇಕಾಗಿರುವಂತ ಸನ್ನಿವೇಶಗಳು ಬರುತ್ತೆ. ಆ ಸನ್ನಿವೇಶಗಳು ಯಾವುದು ಅಂತ ಹೇಳಿ ಗುರುತಿಸೋದಕ್ಕೆ ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಿದ್ದೆ. ನಿಮ್ಮ ಫ್ರೆಂಡ್ ಕರೆದಿದ ತಕ್ಷಣ ನೀವಿಲ್ಲ, ನಿಮ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ನಿಮ್ಮ ಫ್ರೆಂಡ್. ನೀವೇನ್ ಹೇಳಿದ್ರಿ? ಇಲ್ಲ, ನಾನ್ ಸಭೆಗೆ ಹೋಗ್ತಿದ್ದೀನಿ. ಅಂದ್ರೆ ಸಭೆಗೆ ಹೋಗ್ತಿದ್ದೀನಿ ಅನ್ನುವಂತಹದನ್ನ ಮುಚ್ಚಿಟ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಅನ್ನುವಂತ ಸುಳ್ಳನ್ನ ಹೇಳ್ಬೋದಾ? ಏನಕ್ಕೋಸ್ಕರ ಹೇಳ್ತಿದ್ದೀರಾ? ನೀವು ಸಭೆಗೆ ಬಂದು ಅಟೆಂಡ್ ಆಗ್ಲಿಕ್ಕೋಸ್ಕರ. ನಿಜಾನ? ಹೌದಾ? ನಿಮ್ಮ ಆತ್ಮವನ್ನ ನೀವು ಬಲಪಡಿಸ್ಕೊಳ್ಲಿಕ್ಕೋಸ್ಕರ. ಹೌದಾ? ಕೆಲಸದಲ್ಲಿ ರಜೆ ಕೇಳ್ಬೇಕು ಅಂತ ಅನ್ಕೊಳ್ಳಿ, ಉದ್ಯೋಗದ ಜಾಗದಲ್ಲಿ ರಜೆ ಕೇಳ್ಬೇಕು, ಸೆಮಿನಾರ್ ಇದೆಯೋ ಇನ್ನೊಂದು ಏನಾದ್ರು ಇದ್ದಾಗ ಚರ್ಚ್ ಅಲ್ಲಿ ರಜೆ ಕೇಳ್ತಿದ್ದೀರಾ ಅಂತ ಅನ್ಕೊಳ್ಳಿ ಸೆಮಿನಾರ್ಗೋಸ್ಕರ. ನೀವು ಉದ್ಯೋಗಕ್ಕೆ ಹೋದಂತಹ ಜಾಗದಲ್ಲಿ ಹೋಗಿ ನಿಮ್ಮ ಮ್ಯಾನೇಜರ್ ಮುಂದೆ ನಿಂತ್ಕೊಂಡು ಈ ತರ 2 ದಿನ ರಜೆ ಬೇಕು ಅಂತ ಹೇಳ್ತೀರಾ. ನಿಮ್ಮ ಮ್ಯಾನೇಜರ್ ದೊಡ್ಡ ಮತೀಯವಾದಿ ಅಂತ ಅನ್ಕೊಳ್ಳಿ. ಮತೀಯವಾದಿ ಅಂದ್ರೆ ಏನು? ಮತದ ಹುಚ್ಚಿಡಿದಿರುವಂತಹ ವ್ಯಕ್ತಿ ಅಂತ ಅನ್ಕೊಳ್ಳಿ. ಅವನಿಗೆ ತನ್ನ ಧರ್ಮದವರು ಬಿಟ್ಟು ಬೇರೆ ಎಲ್ಲಾ ಧರ್ಮದವರು ಸಹ ಕನ್ವರ್ಟ್ ಮಾಡ್ತಾರೆ, ಇದ್ ಮಾಡ್ತಾರೆ, ಅದ್ ಮಾಡ್ತಾರೆ, ಮೋಸ ಮಾಡ್ತಾರೆ, ವಿದೇಶಿ ಮತಗಳು ಅನ್ನುವಂತಹ ಅಭಿಪ್ರಾಯ ಇದೆ ನಿಮ್ಮ ಮ್ಯಾನೇಜರ್ಗೆ ಅಂತ ಅನ್ಕೊಳ್ಳಿ. ಇವಾಗ ಹೋಗ್ಬಿಟ್ಟು ನೀವು ಸ್ಟೈಲ್ ಆಗಿ ನಿಂತ್ಕೊಂಡು ಸೆಮಿನಾರ್ ಇಟ್ಟಿದ್ದಾರೆ, ನಾವು ಸತ್ಯವೇದ ಪರಿಶೋಧನೆ ಮಾಡ್ತೀವಿ 2 ದಿನ ಅಂತ ಆದ್ರೆ ರಜೆ ಕೊಡ್ತಾರ? ಏನ್ ಹೇಳಿದ್ರೆ ಕೊಡ್ತಾರೆ? ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಅಂದ್ರೆ ಈಸಿಯಾಗಿ ಕೊಟ್ಬಿಡ್ತಾರೆ. ಹೌದಾ? ಯಾಕಂದ್ರೆ ಈ ತರ ತಲೆಯಲ್ಲಿ ಇರುವಂತಹದ್ದು ಮತ ಅನ್ನುವಂತಹದ್ದು ಅದು ನಿಮಗ್ ಗೊತ್ತಿರುತ್ತೆ ಚೆನ್ನಾಗಿ. ಆದ್ರೂ ಹೋಗಿ ಅವ್ರ ಮುಂದೆ ಏನ್ ಹೇಳ್ತೀವಿ? ಬೈಬಲ್ ಪರಿಶೋಧನೆ ಮಾಡ್ತೀವಿ. ಅವ್ರ ಕೋಪ ಬಂದು ನಿಮ್ಗೆ ಈಗಾಗ್ಲೇ ಯಾವ್ದಾದ್ರು ರಜೆಗಳು ಅಥವಾ ಫ್ರೀ ಟೈಮ್ ಏನಾದ್ರು ಇದ್ರೆ ಅದನ್ನು ಕಿತ್ಕೊಳ್ತಾರೆ. ಇದೇ ಅಲ್ವಾ ಆಗುವಂತಹದ್ದು? ಆಗ ನಮ್ಮ ಮನಸ್ಸಲ್ಲಿ ಅಡ್ಡ ಬರ್ತಿರುವಂತಹದ್ದು ಏನು ಅಂತ ನಮಗ್ ಅನ್ನಿಸ್ತಿದೆ. ಇಲ್ಲ ಬ್ರದರ್, ಸತ್ಯನೇ ಹೇಳ್ಬೇಕು, ಸುಳ್ಳು ಹೇಳೋ ಹಂಗಿಲ್ಲ, ಸುಳ್ಳು ಹೇಳೋ ಹಂಗೆ ಇಲ್ಲ. ಈಗ ನೀವ್ ಹೇಳಿ, ಯಾವ ವಿಚಾರದಲ್ಲಿ ಸುಳ್ಳು ಹೇಳ್ಬೋದು, ಯಾವ ವಿಚಾರದಲ್ಲಿ ಸುಳ್ಳು ಹೇಳ್ಬಾರ್ದು? ನಾನು ಸುಳ್ಳು ಹೇಳ್ಬೇಕು ಅಂತ ದೇವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಿಲ್ಲ. ಸಂದರ್ಭವನ್ನ ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಇಲ್ಲ, ನಾನು ಸಭೆಗೆ ಬರುವಂತಹದನ್ನ ಮಿಸ್ ಮಾಡ್ಕೊಡುವಂತಹದ್ ಬೇಕಾದ್ರೂ ರೆಡಿ, ಆದ್ರೆ ಸತ್ಯನೇ ಹೇಳ್ತೀನಿ ಅಂತ ಹೇಳಿದ್ರೆ ನೀವ್ ಮಾಡ್ತಿರುವಂತಹದ್ದೇ ಸುಳ್ಳಿಗೆ ಸಂಬಂಧಪಟ್ಟಿರುವಂತ ಚಟುವಟಿಕೆ. ಇಡೀ ಪ್ರಪಂಚದಲ್ಲಿ ಸತ್ಯ ಅನ್ನುವಂತ ಹೆಸರು ಯಾವ್ದಕ್ ಮಾತ್ರ ಇದೆ ಹೇಳಿ? ಇಡೀ ಪ್ರಪಂಚದಲ್ಲಿ ಸತ್ಯ ಅನ್ನುವಂತ ಹೆಸರು ಯಾವುದಕ್ಕೆ ಮಾತ್ರ ಇದೆ? ವಾಕ್ಯಕ್ಕೆ, ಸತ್ಯವೇದಲ್ಲಿರುವಂತ ಈ ಮಾತುಗಳಿಗೆ. ಈ ಸತ್ಯಕ್ಕೋಸ್ಕರ, ಈ ಸತ್ಯದ ಹತ್ರ ಬರ್ಲಿಕ್ಕೋಸ್ಕರ ಒಂದ್ ಆಜ್ಞೆನ ನೀವು ಮೀರಿದ್ರು ಸಹ ಅದು ದೇವ್ರ ಪಾಪ ಅಂತ ಹೇಳಿ ತುಂಬಾ ಇಷ್ಟಕ್ಕೂ ಈ ಸಂದೇಶ ನಿಮಗೊಂದ್ ವೇಳೆ ತಪ್ಪಾಗಿ ಅರ್ಥ ಆಗಿ ನೀವು ಒಂದ್ ವೇಳೆ ಸುಳ್ಳು ಹೇಳಬಾರ್ದಾಗಿರುವಂತ ಸಮಯದಲ್ಲಿ ಹೇಳಿದ್ರಿ ಅಂತ ಅನ್ಕೊಳ್ಳಿ ಸುಳ್ಳನ್ನ, ದೇವ್ರು ನನಗ್ ನ್ಯಾಯ ತೀರಿಸ್ತಾ ವಿಚಾರವಾಗಿ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳ್ತಿರುವಂತಹದ್ದು? ಈ ಸಂದೇಶವನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಸುಳ್ಳು ಹೇಳಲಿಕ್ಕೆ ಪರ್ಮಿಷನ್ ಇಲ್ಲದೆ ಇರ್ಬೇಕಾದ್ರೆ ಹೋಗಿ ಸುಳ್ಳು ಹೇಳಿದ್ರಿ ಅಂತ ಅನ್ಕೊಳ್ಳಿ ಅಪ್ಪಿ. ಆ ವಿಚಾರದ ನಿಮಿತ್ತ ನನಗ್ ನ್ಯಾಯ ತೀರಿಸ್ತಾರೆ, ನೀನು ಸರಿಯಾಗಿ ಹೇಳಿಲ್ಲ ಈ ಸಂದೇಶವನ್ನ ಅಂತ ಹೇಳಿ. ಹೌದಾ? ಹುಷಾರಾಗಿ ಈ ತರ ಸಂದರ್ಭಗಳು ಬಂದಾಗ ಕುತ್ಕೊಂಡು ಆಲೋಚನೆ ಮಾಡಿ, ಇದು ನಿಜವಾಗ್ಲೂ ದೇವರ ಕೆಲಸನ? ಇದು ನಿಜವಾಗ್ಲೂ ದೇವರ ಹತ್ರ ಹೋಗ್ಲಿಕ್ಕೆ ನನಗೆ ಪ್ರೋತ್ಸಾಹ ಮಾಡುತ್ತಾ ಅಥವಾ ನನ್ನ ಆತ್ಮವನ್ನ ಅಭಿವೃದ್ಧಿ ಮಾಡುವಂತ ಕೆಲಸನೇನಾ? ಇದಕ್ ನಾನು ಹೇಳ್ಬೋದಾ? ಅಥವಾ ಆ ವ್ಯಕ್ತಿ ಕರಿತಿರುವಂತ ಕೆಲಸ ನಿಜವಾಗ್ಲೂ ಕೆಲಸಕ್ಕೆ ಬಾರದೇ ಇರುವಂತಹದ್ದೇನಾ?
ನನ್ನ ಸಮಯವನ್ನ ವ್ಯರ್ಥ ಮಾಡುವಂತ ಕೆಲಸನೇನಾ ಅಂತ ಹೇಳಿ 100 ಸಾರಿ ಆಲೋಚನೆ ಮಾಡಿ ಆಮೇಲೆ ನಿರ್ಣಯವನ್ನ ತಗೊಳ್ಳಿ ಪ್ಲೀಸ್. ಓಕೆ. ಈ ಲೋಕದಲ್ಲೂ ಸಹ ನಾರ್ಮಲ್ ಆಗಿ ಕೆಲವು ಪ್ರಿನ್ಸಿಪಲ್ಸ್ ಅನ್ನ ನೀವು ಫಾಲೋ ಮಾಡ್ಲೇಬೇಕು. ಆದ್ರೆ ಕೆಲವು ಸಾರಿ ನಿಮ್ಗೆ ಅದನ್ನ ಮೀರುವಂತಹ ಪರ್ಮಿಷನ್ಸ್ ಸಹ ಇರುತ್ತೆ. ಯಾವ್ದು ಪರ್ಮಿಷನ್ಗಳು? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಲ್ವಾ ಪ್ರಿಯರೇ? ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಎಲ್ಲಿಂದ ಇಳಿಬೇಕು, ಎಲ್ಲಿಂದ ಹತ್ತಬೇಕು? ನಾರ್ಮಲ್ ಆಗಿ ಕಿಟಕಿಯಿಂದ ಇಳಿಬೋದಾ? ಇಲ್ಲ. ಎಲ್ಲಿಂದ ಇಳಿಬೇಕು, ಎಲ್ಲಿಂದ ಹತ್ತಬೇಕು? ಬಾಗಿಲಿಂದಲೇ ಅಲ್ವಾ? ಡೋರ್ ಅಂತ 2 ಕಡೆ ಇರುತ್ತೆ ಬಸ್ಗೆ. ಆ ಡೋರ್ ಅಲ್ಲೇ ಇಳಿಬೇಕು, ಡೋರ್ ಇಂದಲೇ ಹತ್ತಬೇಕು. ಕಿಟಕಿಯಿಂದ ಇಳಿದ್ಬಿಟ್ಟು ಹತ್ಲಿಕ್ಕೆ ಹೋದ್ರಿ ಅಂತ ಅನ್ಕೊಳ್ಳಿ, ಏನ್ ಮಾಡ್ತಾರೆ? ಕಂಡಕ್ಟರ್ ನಿಮ್ಮನ್ನ ಅದೇ ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ. ಹೌದಾ ಇಲ್ವಾ? ಅದಕ್ಕೋಸ್ಕರ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಬಸ್ ಆರಾಮಾಗಿದ್ದಾಗ, ಬಸ್ ಚೆನ್ನಾಗಿದ್ದಾಗ ನೀವ್ ಎಲ್ಲಿಂದ ಇಳಿಬೇಕು, ಎಲ್ಲಿಂದ ಹತ್ತಬೇಕು? ಡೋರಿಂದಲೇ ಇಳಿಬೇಕು, ಡೋರಿಂದಲೇ ಹತ್ತಬೇಕು. ಅಕಸ್ಮಾತ್ ಆಗಿ ಬೆಂಕಿಯ ಅವಘಡ ಸಂಭವಿಸ್ತು ಅಂತ ಅನ್ಕೊಳ್ಳಿ, ಫೈರ್ ಎಮರ್ಜೆನ್ಸಿ ಇದೆ ಅಂತ ಅನ್ಕೊಳ್ಳಿ, ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ, ಬಾಗಿಲ ಹತ್ರ ಎಲ್ಲ ಬೆಂಕಿ ಜೋರಾಗಿ ಉರಿತಿದೆ ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೋದು? ಆ ಬಸ್ಸಲ್ಲಿ ಒಂದು ಕಿಟಕಿಗೆ ಒಂದು ಹೆಸರು ಇರುತ್ತೆ. ಅದ್ರ ಹೆಸರು ಎಮರ್ಜೆನ್ಸಿ ಎಕ್ಸಿಟ್. ಕೇಳಿದೀವ ಇದನ್ನ? ಅಲ್ಲಿ ಆ ಕಿಟಕಿ ಪಕ್ಕದಲ್ಲಿ ಒಂದು ಸುತ್ತಿ ಇರುತ್ತೆ, ಚಿಕ್ಕ ಸುತ್ತಿಗೆ ಇರುತ್ತೆ. ಅದನ್ನ ನೀವು ತಗೊಂಡು ಆ ಕಿಟಕಿಯನ್ನು ಹೊಡೆದು ಹೊರಗಡೆ ಬರ್ಬೋದು. ಗೊತ್ತೆ? ಆ ಪರ್ಮಿಷನ್ ನಿಮ್ಗೆ ಇದೆ. ಯಾವಾಗ? ಪ್ರತಿದಿನ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಅನ್ಕೊಳ್ಳಿ. ಅದನ್ನ ಏನಾಗುತ್ತೆ? ತಗೊಂಡು ಹೋಗಿ ಜೈಲಲ್ಲಿ ಕೂರಿಸ್ತಾರೆ ಪ್ರತಿದಿನ ಮಾಡ್ಲಿಕ್ಕೆ ಹೋದ್ರೆ. ಯಾವಾಗ ಮಾತ್ರ ಮಾಡ್ಬೋದು? ಪ್ರತಿದಿನ ಡೋರಿಂದ ಇಳಿಬೇಕು, ಡೋರಿಂದ ಹತ್ಬೇಕು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಸನ್ನಿವೇಶ ನಿಜವಾಗ್ಲೂ ಬಂದಾಗ ಅವಾಗ ಏನ್ ಮಾಡ್ಬೋದು? ನೀವು ಆ ಕಿಟಕಿಯನ್ನು ಹೊಡೆದು ಆ ಕಿಟಕಿಯಿಂದ ಹೊರಗಡೆ ಬರ್ಬೋದು. ಪರ್ಮಿಷನ್ ಇದೆಯಾ ನಮಗೆ? ಅವಾಗ ಯಾರು ನಿಮ್ಗೆ ಶಿಕ್ಷೆ ಕೊಡೋದಿಲ್ವಾ? ಕೊಡೋದಿಲ್ಲ. ನಾನು ಹೇಳ್ತಿರುವಂತಹ ನಿಮ್ಗೆ ಅರ್ಥ ಆಯ್ತಾ? ನಾರ್ಮಲ್ ಆಗಿರುವಂತಹ ಸಿಚುವೇಶನ್ಗಳು ಬೇರೆ, ಸಂದರ್ಭಗಳು ಬಂದಾಗ ನೀವು ಮೀರಲೇಬೇಕಾಗಿರುವಂತ ಸಂದರ್ಭ ಏನು? ಡೋರಲ್ಲಿ ಹೋಗ್ಬೇಕು, ಡೋರಿಂದ ಬರ್ಬೇಕು, ಇದು ನಾರ್ಮಲ್ ಆಗಿರುವಂತಹ ರೂಲ್. ಓಕೆ. ಅದ್ರ ನೀವೇನ್ ಮಾಡ್ತಿದ್ದೀರಾ? ಕಿಟಕಿಯಿಂದ ಹೋಗಿ ನೀವು ಕಿಟಕಿ ಇರುವಂತಹ ಬಸ್ ಇಂದ ಕಿಟಕಿಯಿಂದ ಹೊರಗಡೆ ಹೋಗ್ತಿದ್ದೀರಾ. ಒಂದು ರೂಲ್ ಅನ್ನ ಮೀರ್ತಿದ್ದೀರಾ, ಒಂದು ಪ್ರೋಟೋಕಾಲ್ ಅನ್ನ ಮೀರ್ತಿದ್ದೀರಾ. ಅದ್ ತಪ್ಪಲ್ವಾ? ತಪ್ಪಲ್ಲ. ಯಾವಾಗ ಮಾಡಿದ್ರೆ? ಕೆಲವು ಸಾರಿ, ಕೆಲವು ಸಂದರ್ಭಗಳಲ್ಲಿ, ಕೆಲವು ಕೆಲಸಗಳನ್ನ ಮಾಡಿದ್ರೆ ತಪ್ಪಲ್ಲ. ಅದು ಈ ಲೋಕದಲ್ಲಿ ನೀವು ನೋಡ್ತಿರುವಂತಹ ನಿಯಮ. ಹೌದಾ? ಸರ್ಕಾರದವರು ನಿಮಗ್ ಮಾಡ್ಕೊಟ್ಟಿರುವಂತಹ ಸೌಲಭ್ಯ ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಭದ್ರತೆಗೋಸ್ಕರ ಸರ್ಕಾರದವರು ಈ ನಿಯಮವನ್ನು ನಿಮಗ್ ಮಾಡ್ಕೊಟ್ಟಿದ್ದಾರೆ. ನಿಜಾನ? ಹೌದು. ದೇವ್ರು ಮಾಡ್ಕೊಟ್ಟದೇ ಇರ್ತಾರ? ನಿಮಗ್ ನಿಜವಾಗ್ಲೂ ಆತ್ಮ ಬಲ ಪಡುತ್ತೆ. ಅಥವಾ ನೀವು ಫ್ರೆಂಡ್ ಜೊತೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ಇಷ್ಟಕ್ಕೂ ಅವ್ನು ಕರಿತಿರುವಂತಹದ್ದು ಪಬ್ಗೋ, ಬಾರ್ಗೋ, ಅಥವಾ ಇನ್ನೊಂದು ಕಡೆನೋ, ಅಥವಾ ಕೆಟ್ಟ ಕೆಲಸಕ್ಕೋ, ಕ್ಲಬ್ಗೋ ಕರಿತಿದ್ದಾನೆ ಅಂತ ಅನ್ಕೊಳ್ಳಿ. ನೀವು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳುವಂತಹ ನಿಜವಾಗ್ಲೂ ಪಾಪ ಅಂತ ನಿಮ್ಗೆ ಅನ್ಸುತ್ತಾ? ನೀವು ಹೇಳಿ. ನಿಮ್ಮ ಸ್ನೇಹಿತ ಒಂದು ಪಾಪದ ಕೆಲಸಕ್ಕೆ ಕರೀತಿದ್ದಾನೆ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಭಕ್ತಿಯನ್ನ ಹಾಡು ಮಾಡುವಂತ ಕೆಲಸಕ್ಕೆ ಕರೀತಿದ್ದಾನೆ ಅಂತ ಅನ್ಕೊಳ್ಳಿ. ಒಂದು ಸುಳ್ಳನ್ನ ಹೇಳಿ ಆ ಕೆಲಸದಿಂದ ತಪ್ಪಿಸ್ಕೊಳ್ಳುವಂತಹದ್ದು ಪಾಪ ಅಂತ ನಿಮ್ಗೆ ಅನ್ಸತ್ತಾ? ನಿಜವಾಗ್ಲೂ ದೇವ್ರು ಪಾಪ ಅಂತ ಕನ್ಸಿಡರ್ ಮಾಡ್ತಾರ ಅದನ್ನ? ಒಂದ್ ವೇಳೆ ನಿಮಗೆ ಲೋಕಕ್ಕೆ ಸಂಬಂಧಪಟ್ಟಿರುವಂತ ತಂದೆ ಇದ್ರೆ ಅವರಿಗೆ ನಿಮ್ಮ ಮನಸ್ಸು ಅರ್ಥ ಆಗೋಗ್ತಿತ್ತು, ಅವರೇ ಅದನ್ನ ಪಾಪ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಏನು ತಂದೆ ಆಗಿರುವಂತಹ ದೇವ್ರು ನಿಮ್ ಮನಸ್ಸು ಅರ್ಥ ಆಗೋದಿಲ್ವಾ? ಆಗುತ್ತಲ್ವಾ? ಹಾಗಾದ್ರೆ ನಾವ್ ಈ ತರ ಚಿಕ್ಕ ಚಿಕ್ಕ ಪುಟ್ ವಿಚಾರಕ್ಕೆಲ್ಲ ನಾವ್ ಇಷ್ಟಕ್ಕೂ ನಾವ್ ಸುಳ್ಳು ಹೇಳೋದಿಲ್ಲ. ಮನುಷ್ಯರ ಗುಣ ಏನು? ಇಷ್ಟಕ್ಕೂ ಅವ್ರು ಸುಳ್ಳು ಹೇಳೋದಿಲ್ಲ ಅನ್ನುವಂತಹದ್ದಲ್ಲ. ಚರ್ಚ್ಗೆ ಬರುವಾಗ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರೆ ನೀಟಾಗಿ ಸುಳ್ಳು ಹೇಳ್ಬಾರ್ದು ಅಂತ ಚರ್ಚ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಅವ್ನ್ ಬಂದ್ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತು, ಆದ್ರೆ ಚರ್ಚ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಅಥವಾ ಮ್ಯಾನೇಜರ್ ರಜಾ ಕೊಡೋದಿಲ್ಲ ಅಂತ ಹೇಳಿ ಗೊತ್ತಿದ್ರು ಸಹ, ಚರ್ಚ್ಗೆ ಸಂಬಂಧಪಟ್ಟಿರುವಂತ ಯಾವ ಕೆಲಸಕ್ಕೂ ರಜಾ ಕೊಡೋದಿಲ್ಲ ಅಂತ ಹೇಳಿ ಗೊತ್ತಿದ್ರು ಸಹ, ಅಲ್ಲಿ ಸುಳ್ಳು ಹೇಳದೆ ಸತ್ಯ ಹೇಳ್ಬಿಟ್ಟು ರಜಾ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬರಕ್ಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲಿ ಸುಳ್ಳು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ. ಬೇರೆ ಕಡೆ ಎಲ್ಲ ಸುಳ್ಳು ಹೇಳ್ತೀವಿ. ಹೌದಾ? ಫ್ಯಾಮಿಲಿ ಫಂಕ್ಷನ್ಗೆ ರಜಾ ಬೇಕು ಅಂತ ಅನ್ಕೊಳ್ಳಿ, ಅವಾಗ ಏನ್ ಹೇಳ್ತೀವಿ? ಹೊಟ್ಟೆ ತುಂಬಾ ನೋವ್ತಿದೆ, ಜ್ವರ ಜಾಸ್ತಿ ಆಗೋಗಿದೆ, ಇದೆಲ್ಲ ಹೇಳುವಂತ ಸುಳ್ಳು. ಏನಕ್ಕೋಸ್ಕರ ಸುಳ್ಳು ಹೇಳ್ತಿದೀವಿ? ಫ್ಯಾಮಿಲಿ ಫಂಕ್ಷನ್ಗೆ, ಚರ್ಚಿಗೆ ಬರ್ಲಿಕ್ಕೆ. ಮ್ಯಾನೇಜರ್ ಮತೀಯವಾದಿ ಅಂತ ಗೊತ್ತು, ಚರ್ಚ್ ಅಂದ್ರೆ ಆಗೋದಿಲ್ಲ ಅಂತ ಗೊತ್ತು, ಯೇಸು ಕ್ರಿಸ್ತರ್ ಅಂದ್ರೆ ಆಗೋದಿಲ್ಲ ಅಂತ ಗೊತ್ತು, ಅಲ್ಲಿ ಸುಳ್ಳು ಹೇಳಲಿಕ್ಕೆ ನಮಗ್ ಬಾಯಿ ಬರ್ತಿಲ್ಲ. ಅಲ್ಲಿ ಸುಳ್ಳು ಹೇಳಿದ್ರೆ ದೇವ್ರದನ್ನ ಪಾಪ ಅಂತ ಒಂದ್ ವೇಳೆ ಬಹುಶಃ ಕನ್ಸಿಡರ್ ಮಾಡದೇ ಇರ್ಬೋದು. ಆದ್ರೆ ಎಲ್ಲಿ ಸುಳ್ಳು ಹೇಳ್ತಿದ್ವಿ? ಫ್ಯಾಮಿಲಿ ಫಂಕ್ಷನ್ಗೆ ರಜೆ ಬೇಕು ಅಂದ್ರೆ ಹೊಟ್ಟೆ ನೋವು, ಜ್ವರ, ಸರ್ಟಿಫಿಕೇಟ್ ಫ್ರೀಯಾಗಿ ಫೇಕ್ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾದ್ರೂ ಮಾಡಿಸ್ಕೊಂಡ್ಬಿಟ್ಟಿರ್ತೀವಿ. ಹೌದಾ ಇಲ್ವಾ? ಇದು ಮನುಷ್ಯರು. ಎಲ್ಲಿ ಆಜ್ಞೆಯನ್ನ ಮೀರುವಂತಹ ಪರ್ಮಿಷನ್ ಅನ್ನ ದೇವರು ಕೊಟ್ಟಿದಾರೋ, ಅಪ್ರೂವಲ್ ಅನ್ನ ಕೊಟ್ಟಿದಾರೋ ಅಲ್ಲೇ ಮಾಡೋದಿಲ್ಲ ಕೆಲಸವನ್ನ, ಇನ್ನೊಂದು ಕಡೆ ಮಾಡ್ತೀವಿ. ನೀವು ಇನ್ನೊಂದು ಕಡೆ ಅದನ್ನ ಮಾಡಿದಾಗ ಅದು ಪಾಪ ಅಂತ ಹೇಳಿ ದೇವರು ಎಣಿಸ್ತಾರೆ.
ಬೇಕಾಗಿರುವಂತಹ ಸಮಯದಲ್ಲಿ ಬೇಕಾಗಿರುವಂತಹ ಕಡೆ ನೀವು ಬೇಕಾಗಿರುವಂತಹ ಜಾಗದಲ್ಲಿ ಆ ಕೆಲಸವನ್ನ ಮಾಡ್ಬೇಕಾದ್ರೆ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದಾರಲ್ವಾ ದೇವ್ರಲ್ಲಿ. ಹೌದಾ? ನೀವು ಸಮಾಜದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ರಸ್ತೆಯಲ್ಲಿ ನೋಡ್ತಿರುವಂತಹ ಉದಾಹರಣೆಗಳು ಪ್ರಿಯ. ಇದನ್ನೆಲ್ಲ ರೆಡ್ ಸಿಗ್ನಲ್ ಬಂದ್ರೆ ಭಾರತ ದೇಶದಲ್ಲಿ ಏನ್ ಮಾಡ್ಬೇಕು? ಬೇಗ ನಿಲ್ಬೇಕಾ? ನಿಲ್ಬೇಕು. ರೆಡ್ ಸಿಗ್ನಲ್ ಬಂದ್ರೂ ಸಹ ನೀವು ಗಾಡಿಯನ್ನ ಮೂವ್ ಮಾಡ್ಬೋದು. ಆ ಸಂದರ್ಭವನ್ನ ಹೇಳಿ ನನಗೆ. ನೀವ್ ನೋಡಿರ್ತೀರಾ ನೀವೇ. ರೆಡ್ ಸಿಗ್ನಲ್ ಇದ್ರೂ ಸಹ ಗಾಡಿಯನ್ನ ಮೂವ್ ಮಾಡ್ಬೋದು. ಯಾವಾಗ ಮೂವ್ ಮಾಡ್ಬೋದು? ನಿಮ್ಮ ಹಿಂದೆ ಆಂಬ್ಯುಲೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಆ ಆಂಬ್ಯುಲೆನ್ಸ್ ಗಿಂತ ಮುಂದೆ ಸಿಗ್ನಲ್ ಗಿಂತ ಹಿಂದೆ ಸಾಕಷ್ಟು ವಾಹನಗಳು ನಿಂತಿದೆ ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೋದು? ಆಂಬ್ಯುಲೆನ್ಸ್ ಸೌಂಡ್ ಕೇಳಿದ ತಕ್ಷಣ ಟ್ರಾಫಿಕ್ ಅನ್ನ ನೀವು ಮೂವ್ ಮಾಡ್ಬೋದು. ನಿಮ್ಮ ಗಾಡಿಯನ್ನ ನೀವು ಮೂವ್ ಮಾಡಿ ಮುಂದೆ ಹೋಗ್ಬೋದು. ಹೌದಾ? ಪ್ರತಿದಿನ ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಅನ್ಕೊಳ್ಳಿ. ಏನ್ ಮಾಡ್ತಾರೆ? ನಾನಾಗ್ಲೇ ಹೇಳಿದ್ನಲ್ವಾ, ಒಂದಷ್ಟು ಸಾವಿರ ಫೈನ್ ಹಾಕಿ, ಕಟ್ಟಿಲ್ಲ ಅಂದ್ರೆ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ. ಸಂದರ್ಭ ಬಂದಾಗ ಇದನ್ನ ಮಾಡ್ಬೋದಾ? ಸಂದರ್ಭ ಬಂದಾಗ ಯಾರು ನಿಮ್ಗೆ ಫೈನ್ ಹಾಕೋದಿಲ್ವಾ? ಹಾಕೋದಿಲ್ಲ. ಇದು ಸರ್ಕಾರದವರು ನಿಮ್ಗೆ ಮಾಡ್ಕೊಟ್ಟಿರುವಂತಹ ಪ್ರಾವಿಷನ್. ದೇವ್ರು ಸಹ ಪ್ರಾವಿಷನ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಯಾವಾಗ ಮಾಡ್ಬೋದು? ಇವಾಗ ನೋಡಿದ್ವಲ್ವಾ, ರಾಹಾಬಳ ತರ ದೇವ್ರು ಕೊಟ್ಟಿರುವಂತಹ ರಿಲ್ಯಾಕ್ಸೇಷನ್ ಅನ್ನ, ದೇವ್ರು ಕೊಟ್ಟಿರುವಂತಹ ಅವಕಾಶವನ್ನ ವಿವೇಕ ಪೂರ್ವಕವಾಗಿ ಉಪಯೋಗ ಮಾಡ್ಕೋಬೇಕು. ಅವಾಗ ಆ ಕೆಲಸವನ್ನ ನೀವು ಮಾಡ್ಬೋದು. ವಿವೇಕ ಪೂರ್ವಕವಾಗಿ ಆ ವರ್ಡ್ ಅನ್ನ ನೀಟಾಗಿ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ. ವಿವೇಕ ಪೂರ್ವಕವಾಗಿ ಈ ಕೆಲಸಗಳನ್ನ ಮಾಡ್ಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ, ಒಂದ್ಸರಿ ಪ್ರಾರ್ಥನೆ ಮಾಡಿ, ತಂದೆ ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದೀನಿ, ನಿನಗೋಸ್ಕರ ಈ ಕೆಲಸವನ್ನ ಅಥವಾ ಈ ಆಜ್ಞೆಯನ್ನು ಮೀರ್ಲಿಕ್ಕೆ ಹೊರಟಿದ್ದೀನಿ, ಇದು ನಿನ್ ಪಾಪ ಅಂತ ಕನ್ಸಿಡರ್ ಮಾಡ್ತೀಯಾ ಅಂತ ಹೇಳಿ ಗಟ್ಟಿಯಾಗಿ ಕುತ್ಕೊಂಡು ಆಲೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಸತ್ಯವೇದಲ್ಲಿ ನಿಮಗೆ ಯಾವ್ದಾದ್ರು ವಚನಗಳು, ಈ ತರ ಸಂದೇಶಗಳು ಯಾವ್ದಾದ್ರು ನೆನಪು ಬಂದ್ರೆ ತೆಗೆದು ನೋಡಿ, ಇದನ್ನ ನಾನು ಮಾಡ್ಬೋದಾ ಇಲ್ವಾ ಅನ್ನುವಂತ ಕನ್ಕ್ಲೂಷನ್ಗೆ ಬಂದು ಆಮೇಲೆ ಮಾಡಿ. ಓಕೆ, ಸತ್ಯವೇದಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸ್ಯರನ್ನು ಕರೆಸಿ ಆ ನಕ್ಷತ್ರ ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿವರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬಿಡುವೆನು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಕೂಸು ಇದ್ದ ಸ್ಥಳದಲ್ಲಿ. ಸಾಕು. ಏನರ್ಥ ಆಯ್ತು ಈ ಮಾತಿನಲ್ಲಿ ನಮಗೆ? ಹೆರೋದನು ಜೋಯಿಸರಿಗೆ ಕೊಡ್ತಿರುವಂತಹ ಆಜ್ಞೆ ಏನಂತ ಹೇಳ್ತಿದ್ದಾರೆ? ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು, 8ನೇ ವಚನ, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮ್ಗೆ ಕಳುಹಿಸಿದನು. ಏನರ್ಥ ಆಗ್ತದೆ ನಮ್ಗೆ ಇಲ್ಲಿ? ಹೆರೋದನು ಜೋಯಿಸರಿಗೆ ಏನಂತ ಹೇಳಿರ್ತಾರೆ? ಆ ಕೂಸಿದ್ದ ಸ್ಥಳ ಚೆನ್ನಾಗಿ ವಿಚಾರಣೆ ಆದ ನಂತರ, ಇಲ್ಲೇ ಇದೆ ಕೂಸು ಅನ್ನುವಂಥದ್ದು ನಿಮಗೆ ಖಚಿತ ಆದ ನಂತರ, ಇದೇ ಮನೆ, ಇದೇ ಬೀದಿ ಅಂತ ಹೇಳಿ ನಿಮಗೆ ಗೊತ್ತಾದ್ಮೇಲೆ ನೀವ್ ಬಂದ್ ಯಾರಿಗ್ ಹೇಳ್ಬೇಕು? ನನಗ್ ಹೇಳ್ಬೇಕು ಅಂತ ಹೇಳಿ ಹೇಳಿರ್ತಾರೆ. ಹೌದಾ? ಹೀಗೆ ಜೋಯಿಸರು ಅರಸನು ಹೇಳಿರುವಂತ ಪ್ರಕಾರ, ಅರಸನು ಇಷ್ಟಕ್ಕೂ ಜೋಯಿಸರ ಮೇಲೆ ಏನ್ ಇಟ್ಟಿದ್ದಾರೆ? ನಂಬಿಕೆ ಇಟ್ಟಿದ್ದಾರೆ. ಇವ್ರು ಬಂದ್ ಹೇಳ್ತಾರೆ ಅನ್ನುವಂತಹದನ್ನ ನಂಬ್ತಿದಾರ? ಹೌದು. ಈಗ ಜೋಯಿಸರು ಅರಸನ ಮಾತಿಗೆ ಏನ್ ಮಾಡಿರ್ತಾರೆ? ತಲೆ ಆಡ್ಸಿರ್ತಾರೆ. ಅರಸ, ನಿಮಗೆ ಬಂದ್ ಹೇಳ್ತೀವಿ ಅಂತ ಹೇಳಿರ್ತಾರೆ. ನಿಜನಾ ಇಲ್ವಾ? ಈಗ ನೀವ್ ಹೇಳಿ, ಅರಸನು ಕೇಳಿದಂತಹ ಪ್ರಕಾರ, ಅರಸನು ಕೇಳ್ಕೊಂಡಿರುವಂತಹ ಪ್ರಕಾರ, ಜೋಯಿಸರು ಯೇಸು ಕ್ರಿಸ್ತರು ಹುಟ್ಟಿರುವಂತಹ ಸ್ಥಳವನ್ನ ನೋಡಿ, ಮನೆ ನಂಬರ್ ಎಲ್ಲ ಬರೆದು ಅಡ್ರೆಸ್ ಅನ್ನ ತಗೊಂಡ್ ಬಂದು ಹೆರೋದನಿಗೆ ಕೊಡ್ತಾರ? ಇಲ್ಲ ಅಣ್ಣ, ಕೊಡೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಆಜ್ಞೆಗಳನ್ನ ಮೀರ್ತಿದಾರಲ್ಲಿ ಅಂತ ನೀವ್ ಹೇಳಿ ನನಗೆ. ಅರಸನ ಹತ್ರ ಒಪ್ಕೊಂಡ್ರು, ಏನ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ನಾವ್ ಈ ತರ ನೀವ್ ಹೇಳ್ದಂಗೆ ನೀವ್ ಕೇಳ್ಕೊಳ್ತಿದ್ದೀರಲ್ವಾ, ಆ ತರ ಶಿಶು ಹುಟ್ಟಿರುವಂತ ಸ್ಥಳವನ್ನ ನಿಮಗ್ ಬಂದು ತಿಳಿಸ್ತೀವಿ, ಆ ಮಾಹಿತಿಯನ್ನ ನಿಮಗ್ ಬಂದು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಹೌದಾ? ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳದೆ ಇರುವಂತ ಕೆಲಸವನ್ನ ಮಾಡಿಲ್ಲ, ಒಪ್ಕೊಂಡಿರುವಂತ ಕೆಲಸವನ್ನ ಮಾಡ್ತಿಲ್ಲ. ನಿಜನಾ? ಅದು ಫಸ್ಟ್ ಆಜ್ಞೆಯನ್ನು ಮೀರಿ ಮಾತು ಕೊಟ್ಟು ಅದನ್ನ ತಪ್ತಿದ್ದಾರೆ. ಇನ್ನು ಸೆಕೆಂಡ್ ಆಜ್ಞೆ ಏನು?
ಸರಿ, ನಾವ್ ನಿಮ್ ಹತ್ರ ಬಂದು ಹಿಂಗೆ ಹೇಳ್ತೀವಿ ಅಂತ ಹೇಳಿ ಬಂದು ಹೇಳಿಲ್ಲ, ಬಂದು ಹೇಳ್ತೀವಿ ಅಂತ ಹೇಳಿ ಹೇಳಲಿಲ್ಲ, ಅದು ಸುಳ್ಳಲ್ವಾ? ಹೇಳ್ತೀವಿ ಅಂತ ಹೇಳಿ ಹೇಳದೇ ಇರುವಂತಹದ್ದು ಸುಳ್ಳಲ್ವಾ? ಅವ್ರು ಹೇಳಲ್ಲ ಬಂದು, ಆದ್ರೂ ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇವಾಗ ಅರ್ಥ ಆಯ್ತಾ? ಅದು ಸುಳ್ಳು. ಫಸ್ಟ್ ಕೊಟ್ಟ ಮಾತನ್ನ ತಪ್ಪಿದ್ದಾರೆ, ಎರಡನೇದು ಸುಳ್ಳು ಹೇಳ್ತಿದ್ದಾರೆ, ಮೂರನೇದು ಅರಸನು ತಮ್ಮ ಮೇಲಿಟ್ಟಿರುವಂತಹ ವಿಶ್ವಾಸಕ್ಕೆ ಮೋಸ ಮಾಡುತ್ತಿದ್ದಾರೆ. 3 ಆಜ್ಞೆಗಳು ಮೀರುತ್ತಿದ್ದಾರೆ, ಹೌದಲ್ವಾ? ಮೊಟ್ಟ ಮೊದಲನೇದಾಗಿ ಮೋಸ, ಎರಡನೇದು ಸುಳ್ಳು, ಇನ್ನೊಂದು ಕೊಟ್ಟ ಮಾತನ್ನ ತಪ್ಪಿದ್ದಾರೆ. ಈಗ ಹೇಳಿ, ಇಷ್ಟಾಜ್ಞೆಗಳನ್ನ ಸರಣಿಯಾಗಿ ಮೀರ್ತಿದಾರಲ್ವಾ, ಚೈನ್ ಆಗಿ ಒಂದಾದ ನಂತರ ಒಂದನ್ನು ಮೀರ್ತಿದಾರಲ್ವಾ, ಇದು ಪಾಪನ? ಇದು ಪಾಪ ಅಂತ ದೇವ್ರು ಕನ್ಸಿಡರ್ ಮಾಡಿದ್ರ? ಇಲ್ಲ. ಇಲ್ಲ. ಯಾಕೆ ಪಾಪ ಅಂತ ಕನ್ಸಿಡರ್ ಮಾಡಿಲ್ಲ? ಆ ಸಂದರ್ಭಕ್ಕೋಸ್ಕರ ದೇವ್ರು ಏನ್ ಹೇಳಿರ್ತಾರೆ ಜೋಯಿಸ್ ಅವರಿಗೆ? ನೀವು ಬೇರೆ ಮಾರ್ಗ ಬೇರೆ ಮಾರ್ಗದಲ್ಲಿ ಹೊರಟು ಹೋಗಿ. ಇವಾಗ ನೀವ್ ಹೇಳಿ, ಯಾವ ಆಜ್ಞೆ ಆದ ನಂತರ ಯಾವ ಆಜ್ಞೆ ಬರುತ್ತೆ? ದೇವ್ರು ಕೊಟ್ಟಿರುವಂತ ಆಜ್ಞೆ ಫಸ್ಟ್, ಆಮೇಲೆ ಮನುಷ್ಯರಿಗೆ ಕೊಟ್ಟಿರುವಂತ ಇತರ ಭಾಷೆಗಳು, ಭಾಷಣಗಳು ಆಮೇಲೆ, ಹೌದಲ್ವಾ? ಇದನ್ನ ಹೈರಾರ್ಕಿ ಆಫ್ ಲಾಸ್ ಅಂತ ಹೇಳಿ ಕರಿತೀವಿ. ಈಗ ನಾವು ಆಲೋಚನೆ ಮಾಡಿರುವಂತ ಕಾನ್ಸೆಪ್ಟ್ ಅನ್ನ ಹೈರಾರ್ಕಿ ಆಫ್ ಲಾಸ್ ಅಂತ ಹೇಳಿ ಕರಿತೀವಿ. ಇಷ್ಟಕ್ಕೂ ನಾವೀಗ ಆಲೋಚನೆ ಮಾಡ್ತಿರುವಂತ ಸಬ್ಜೆಕ್ಟ್ ಬೈಬಲ್ ಥಿಯಾಲಜಿಗೆ ಸಂಬಂಧಪಟ್ಟಿರುವಂತ ಒಂದು ಸಬ್ಜೆಕ್ಟ್. ಕೋರ್ಸ್ಗಳು ದೊಡ್ಡದು, ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಮಾಡ್ತೀವಲ್ವಾ ಪ್ರಿಯರೇ, ಆ ಕೋರ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಇವತ್ತು ನಾವು ಆಲೋಚನೆ ಮಾಡಿ ನೋಡ್ತಿದ್ವಿ, ಥಿಯಾಲಜಿಗೆ ಸಂಬಂಧಪಟ್ಟಿರುವಂತೆ. ಯಾಕಂದ್ರೆ ಹೈರಾರ್ಕಿ ಆಫ್ ಲಾಸ್ ಅಂದ್ರೆ ಇಷ್ಟಕ್ಕೂ ಏನು ಅಂತ ಹೇಳಿದ್ರೆ, 2 ಆಜ್ಞೆ ಇದೆ ಅಂತ ಅನ್ಕೊಳ್ಳಿ. 2 ಆಜ್ಞೆ ಇದ್ರೆ ಅದರಲ್ಲಿ ಯಾವ ಆಜ್ಞೆ ಫಸ್ಟ್ ಬರುತ್ತೆ, ಯಾವ ಆಜ್ಞೆ ಆಮೇಲೆ ಬರುತ್ತೆ, ಯಾವ ಆಜ್ಞೆ ತುಂಬಾ ಇಂಪಾರ್ಟೆಂಟ್, ಯಾವ ಆಜ್ಞೆ ಅದರ ಕೆಳಗಡೆ ಬರುತ್ತೆ, ಯಾವ ಆಜ್ಞೆಯನ್ನ ಪಾಲಿಸ್ಲೇಬೇಕು, ಯಾವ ಆಜ್ಞೆಯನ್ನ ಮೊದಲನೇ ಆಜ್ಞೆಗೋಸ್ಕರ ಮೀರ್ಬೋದು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರುವಂತಹದ್ದು? 2 ಆಜ್ಞೆ ಇದೆ ಅಂತ ಅನ್ಕೊಳ್ಳಿ. ಆ 2 ಆಜ್ಞೆ ನಿಮ್ಗೆ ಅರ್ಥ ಆಗುವಂತಹ ಭಾಷೆ ಹೇಳ್ಬೇಕು ಅಂತ ಹೇಳಿದ್ರೆ, ದೇವ್ರೇ ಒಂದು ಆಜ್ಞೆಯನ್ನ ಕೊಟ್ಟಿದ್ದಾರೆ, ಏನು? ಮೋಸ ಮಾಡಬಾರದು, ಇದು ದೇವ್ರು ಕೊಟ್ಟಿರುವಂತ ಆಜ್ಞೆ. ಈಗ 2ನೇ ಆಜ್ಞೆ, ದೇವರ ಮಾತನ್ನ ಕೇಳ್ಬೇಕು, ದೇವರ ಮಾತನ್ನ ಮೀರಬಾರದು. ಓಕೆ, ಒಂದು ಮೋಸ ಮಾಡಬಾರದು ಅಂದಿರುವಂತಹ ಮೋಸ ಮಾಡಬಾರದು ಅಂತ ಹೇಳಿರುವಂತ ಆಜ್ಞೆ, ಇನ್ನೊಂದು ದೇವರ ಮಾತನ್ನ ಮೀರಬಾರದು ಅಂತ ಹೇಳಿರುವಂತ ಆಜ್ಞೆ. ದೇವರ ಮಾತನ್ನ ಮೀರಿದ್ರೆ ಅದು ಪಾಪ ಅಂತ ಹೇಳುವಂತ ಆಜ್ಞೆ. ಇವಾಗ ಈ ಜೋಯಿಸರ ಮುಂದೆ 2 ಆಜ್ಞೆಗಳು ಇದೆ, ನಿಜಾನ ಇಲ್ವಾ? ಒಂದು ಅರಸನಿಗೆ ಮೋಸ ಮಾಡಬಾರದು, ಈ ಆಜ್ಞೆ ಒಂದು ಕಡೆ ಇದೆ. ಇನ್ನೊಂದು ದೇವರು ಹೇಳಿರುವಂತಹದ್ದನ್ನ ಕೇಳಬೇಕು, ದೇವರು ಏನ್ ಮಾಡು ಅಂತ ಹೇಳಿದ್ದಾರೋ ಅದನ್ನ ಮಾಡ್ಬೇಕು, ಅದು 2ನೇ ಆಜ್ಞೆ. ಈ 2 ಆಜ್ಞೆಗಳು ದೇವರಿಂದ ಬಂದಿರುವಂತಹದ್ದೇ. ಏನು? ಮೋಸ ಮಾಡಬಾರ್ದು ಅಂತ ದೇವರೇ ಹೇಳ್ಕೊಟ್ಟಿರುವಂತಹದ್ದು, ದೇವರಿಗೆ ಒಳಪಡಬೇಕು, ದೇವರು ಹೇಳಿದ್ದನ್ನ ಮಾಡ್ಬೇಕು ಅಂತಾನೂ ದೇವರು ಹೇಳ್ಕೊಟ್ಟಿರುವಂತಹದ್ದು. ಈ 2 ಆಜ್ಞೆಗಳಲ್ಲಿ ಯಾವ ಆಜ್ಞೆ ಫಸ್ಟ್ ನಿಲ್ಲುತ್ತೆ, ಯಾವ ಆಜ್ಞೆ ಅದರ ಕೆಳಗಡೆ ಬರುತ್ತೆ? ದೇವರ ಮಾತನ್ನ ಕೇಳ್ಬೇಕು ಎನ್ನುವಂಥದ್ದು ಫಸ್ಟ್. ಹೌದಲ್ವಾ? ಇದನ್ನ ಹೈರಾರ್ಕಿ ಆಫ್ ಲಾಸ್ ಅಂತ ಹೇಳಿ ಕರಿತೀವಿ. ದೇವರ ಆಜ್ಞೆಯನ್ನ, ದೇವರ ಮಾತನ್ನ ಕೇಳಬೇಕು, ಅದಕ್ಕೆ ಒಳಪಡಬೇಕು. ದೇವರ ಮಾತನ್ನ ಕೇಳಬೇಕಾದ್ರೆ ಕೆಲವು ಸಾರಿ ಕೆಳಗಡೆ ಇರುವಂತ ಆಜ್ಞೆಗಳನ್ನ ಮೀರಬಹುದಾಗಿರುವಂತ ಪರಿಸ್ಥಿತಿಗಳು ಬಂದ್ರೂ ಸಹ, ಈ ಪ್ರಪ್ರಥಮವಾಗಿ ಮೇಲಿರುವಂತ ಆಜ್ಞೆ, ಕೆಳಗಡೆ ಇರುವಂತ ಆಜ್ಞೆಗಿಂತ ಮೇಲಿರುವಂತ ಆಜ್ಞೆ ಇನ್ನೂ ಮುಖ್ಯವಾಗಿರುವುದರಿಂದ ಕೆಳಗಡೆ ಇರುವಂತ ಆಜ್ಞೆಗಳಲ್ಲಿ ಕೆಲವು ಆಜ್ಞೆಗಳನ್ನ ಮೀರಬಹುದು. ಇದನ್ನ ಹೈರಾರ್ಕಿ ಆಫ್ ಲಾಸ್, ನಾನು ಆಗ್ಲೇ ಹೇಳಿದೀವಲ್ವಾ, ಆ ಕಾನ್ಸೆಪ್ಟ್ ಹೈರಾರ್ಕಿ ಆಫ್ ಲಾಸ್. ಇದಿಷ್ಟಕ್ಕೂ ಬರೀ ಸತ್ಯವೇದಕ್ಕೆ ಸಂಬಂಧಪಟ್ಟಿರುವಂತ ಕಾನ್ಸೆಪ್ಟ್ ಮಾತ್ರ ಅಲ್ಲ. ಸತ್ಯವೇದಲ್ಲಿರುವಂತಹ ಈ ಕಾನ್ಸೆಪ್ಟ್ ಅನ್ನು ಸರ್ಕಾರನೂ ಸಹ, ಹಲವಾರು ದೇಶದ ಸರ್ಕಾರವೂ ಸಹ ಅದನ್ನು ತಗೊಂಡು ಅಳವಡಿಸಿಕೊಂಡಿದೆ. ಸತ್ಯವೇದದಲ್ಲಿ ಈ ಕಾನೂನು ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ಹೇಳ. ಕೊಲೆ ಮಾಡುವಂತಹದ್ದು ಅಕ್ಷಮ್ಯ ಅಪರಾಧ, ಹೌದಲ್ವಾ? ಪ್ರತಿ ದೇಶದಲ್ಲೂ ಸಹ ಕೊಲೆ ಮಾಡುವಂತಹದ್ದು ಅಕ್ಷಮ್ಯ ಅಪರಾಧ. ಆದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ, ನಿಮ್ಮ ಮೇಲೆ ಯಾರೋ ದರೋಡೆಕೋರರು ಅಥವಾ ಒಬ್ಬ ಕಳ್ಳ ಓಡ್ ಬಂದು ನಿಮ್ಮ ಹತ್ರ ಇರುವಂತಹ ನಿಮ್ಮ ಪ್ರಾಣಕ್ಕೆ ಹಾನಿ ಮಾಡ್ತಿದ್ದಾನೆ, ಅಥವಾ ನಿಮ್ಮ ಹತ್ರ ಇರುವಂತಹ ವಸ್ತುಗಳನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದಾನೆ, ನಿಮ್ಮನ್ನು ಬಿಡ್ತಿಲ್ಲ, ಹೊಡಿತಿದ್ದಾನೆ ಅಂತ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ನಿಮ್ಮ ಕೆಲವು ಆಕ್ಷನ್ಗಳಿಂದ ಕೊಲೆ ಆಗೋಯ್ತು ಅಂತ ಅನ್ಕೊಳ್ಳಿ. ಅದೇನು ಕೋರ್ಟ್ ಏನಂತ ಹೇಳಿ ಅದ ಕೇಸನ್ನ ಹೊಡೆದಾಕತ್ತೆ ಗೊತ್ತಾ? ತನ್ನ ಪ್ರಾಣ ರಕ್ಷಣೆಗೋಸ್ಕರ ಅಕಸ್ಮಾತ್ ಆಗಿ ಈ ಕೊಲೆ ನಡೆದಿರೋದರಿಂದ ಕೊಲೆ ಮಾಡಿರುವಂತಹ ವ್ಯಕ್ತಿಯನ್ನ ನಾವು ನಿರಪರಾಧಿ ಅಂತ ಹೇಳಿ ಘೋಷಿಸ್ತಿದೀವಿ. ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ತನ್ನ ಪ್ರಾಣ ರಕ್ಷಣೆಗೋಸ್ಕರ ಅಕಸ್ಮಾತ್ ಆಗಿ ಆ ಕೊಲೆ ನಡೆದಿರೋದ್ರಿಂದ ಕೊಲೆ ಮಾಡಿರುವಂತಹ ವ್ಯಕ್ತಿಯನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸ್ತಿದೀವಿ ಅಂತ ಹೇಳಿ ಆ ಕೇಸನ್ನ ಹೊಡೆದು ಹಾಕ್ತಾರೆ.
ಅರ್ಥ ಆಯ್ತಾ ನಾನು ಹೇಳಿದ್ ನಿಮಗೆ? ಹಾ, ಅದನ್ನೇ ಹೈರಾರ್ಕಿ ಆಫ್ ಲಾಸ್ ಅಂತ ಹೇಳಿ ಕರಿತೀವಿ. ಸರ್ಕಾರದಲ್ಲೂ 2 ಕಾನೂನು ಇದೆ. ಒಂದು ಏನು, ಒಂದು ಕೊಲೆ ಮಾಡಬಾರದು, ಇನ್ನೊಂದು ಆತ್ಮರಕ್ಷಣೆ ಮಾಡ್ಕೋಬಹುದು. ಇವಾಗ ಆತ್ಮರಕ್ಷಣೆ ಮಾಡ್ಕೊಳ್ಳುವಂತಹದ್ದು ಕೊಲೆ ಮಾಡಬಾರದು ಅನ್ನುವಂತಹ ಆಜ್ಞೆಗಿಂತ ಮೇಲ್ ನಿಲ್ಲುತ್ತೆ. ಈ ಕಾನ್ಸೆಪ್ಟ್ ಅನ್ನು ಸರ್ಕಾರನು ಅಳವಡಿಸಿಕೊಂಡಿದೆ. ಆದ್ರೆ ಈ ಕಾನ್ಸೆಪ್ಟ್ ಅನ್ನ ದೇವರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ, ಹೌದಲ್ವಾ? 2 ಉದಾಹರಣೆಗಳನ್ನು ನೋಡಿದ್ದೀವಿ. ಒಂದು, ರಾಹಾಬಳು ಅನ್ನುವಂತಹ ಸ್ತ್ರೀ ಹೇಳಿದಂತಹ ಸುಳ್ಳು, ಆ ಸುಳ್ಳನ್ನ ದೇವರು ಸುಳ್ಳು ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ. 2ನೇ ವಿಚಾರ, ಇವಾಗ ನೋಡ್ತಿದೀವಲ್ವಾ, ಜೋಯಿಸರು ಹೆರೋದನಿಗೆ ಮಾಡಿದಂತಹ ಮೋಸನ ಅದು? ಆ ಮೋಸನೇ. ಕೊಟ್ಟ ಮಾತನ್ನ ತಪ್ತಿದ್ದಾರೆ, ಒಂದ್ ಸುಳ್ಳನ್ನ ಹೇಳ್ತಿದ್ದಾರೆ, ಮಾಡಲ್ಲ ಅನ್ನುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಒಂದ್ ಚಿಕ್ಕ ಮಾಹಿತಿನೂ ಸಹ ಆಮೇಲೆ ಹೆರೋದನಿಗೆ ಹೇಳಿಲ್ಲ ಬಂದು. ಇದೆಲ್ಲ ಏನು ತಪ್ಪು, ಆಜ್ಞೆಯನ್ನ ಮೀರುವಂತಹದ್ದು ನಿಜ. ಆದ್ರೆ ಈ ಆಜ್ಞೆಗಳನ್ನ ಈ ಸನ್ನಿವೇಶದಲ್ಲಿ, ಈ ಸಂದರ್ಭದಲ್ಲಿ ಮೀರಿದಾಗ ಅದನ್ನ ದೇವ್ರು ಪಾಪ ಅಂತ ಹೇಳಿ ಕನ್ಸಿಡರ್ ಮಾಡುತ್ತಿಲ್ಲ, ಹೌದಲ್ವಾ? ಅರ್ಥ ಆಗ್ತಿದ್ಯಾ? ನಮ್ಮ ಜೀವನದಲ್ಲಿ ಇದನ್ನ ಎಲ್ಲ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ಏನಾದ್ರು ಅರ್ಥ ಆಗ್ತಿದ್ಯಾ ನಮಗೆ? ನಾನು ಆಗ್ಲೇ ಹೇಳಿದ್ದೀನಿ, ಸದ್ಯ ಈ ಸಂದೇಶ ಒಂದು ತುಂಬಾ ಅಡ್ವಾನ್ಸ್ ಲೆವೆಲ್ ಆಗಿರುವಂತ ಸಂದೇಶ. ದಯವಿಟ್ಟು ಈ ಸನ್ನಿವೇಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ 10 ಸಾರಿ 100 ಸಾರಿ ಯೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಆಮೇಲೆ ನಿರ್ಣಯವನ್ನ ತಗೊಳ್ಳಿ. ಇದನ್ನ ನಾನು ಮಾಡ್ಬೋದಾ, ಇಲ್ಲ ಸಂದೇಶವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಲ್ಲಾ ವಿಚಾರಕ್ಕೂ ಇದನ್ನ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದೀನ ಅನ್ನುವಂತಹದ್ದು ನೀವು ತಗೋಬೇಕಾಗಿರುವಂತಹ ಕಾಲ್. ನಿಮ್ಮ ತಂದೆಯನ್ನ ಕೇಳಿ. ಓಕೆ, ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಹಾಗೆ ಮುಂದೆ ಹೋಗಿ ನೋಡೋಣ. ಸತ್ಯವೇದದಲ್ಲಿ ಇನ್ನೂ ಎಷ್ಟು ಸಂದರ್ಭಗಳಿದೆ ಈ ರೀತಿಯಾಗಿರುವಂತಹದ್ದು ಅಂತ ಹೇಳಿ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 18ನೇ ವಚನವನ್ನು ಓದೋಣ. 4:18. ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತನಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ, ನೀವೇ ತೀರ್ಪು ಮಾಡಿಕೊಳ್ಳಿರಿ. ಏನ್ ಅರ್ಥ ಆಯ್ತು ನಮ್ಗೆ ಈ ಮಾತಿನಲ್ಲಿ? ಇವಾಗ ನಾವು ಓದಂತಹ ಮಾತಿನಲ್ಲಿ ಸರ್ಕಾರದ ಆಜ್ಞೆಯನ್ನ ಮೀರ್ತಿದ್ದಾರೆ, ಹೌದಲ್ವಾ? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. 19ನೇ ವಚನ. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಅರ್ಥ ಆಯ್ತು ಇದರಿಂದ ನಮಗೆ? ಸರ್ಕಾರದ ಆಜ್ಞೆಗಳನ್ನ ನೀವು ಪಾಲಿಸ್ಬೇಕು. ಇದನ್ನ ಹೇಳ್ಕೊಟ್ಟವ್ರು ಯಾರು ನಮಗೆ? ಸರ್ಕಾರ ಹೊರಡಿಸಿರುವಂತಹ ಆಜ್ಞೆಗಳನ್ನ ನೀವು ಪಾಲಿಸ್ಬೇಕು, ಇದನ್ನ ಹೇಳ್ಕೊಟ್ಟವ್ರು ಯಾರು ನಮಗೆ? ದೇವ್ರಲ್ವಾ? ಹೌದಲ್ವಾ? ನೀವು ಗವರ್ನಮೆಂಟ್ ಮಾಡುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನೀವು ಪಾಲಿಸ್ಬೇಕು ಅಂತ ಹೇಳ್ಕೊಟ್ಟವರೇ ದೇವ್ರು ನಮಗೆ, ಯೇಸು ಕ್ರಿಸ್ತರು ಅದನ್ನ ಪಾಲಿಸಿರುವಂತಹದ್ದು ಸ್ವತಃ ನಾವು ನೋಡ್ತೀವಿ ಸತ್ಯವೇದದ ನಿಜನ. ಟ್ಯಾಕ್ಸ್ ಕಟ್ಟುವಂತಹದ್ದಾಗಿರ್ಬಹುದು, ಟ್ಯಾಕ್ಸ್ ಕಟ್ಟಬೇಕಾ ಅನ್ನುವಂತಹ ಪ್ರಶ್ನೆ ಬಂದಾಗ ಹೌದು ಕಟ್ಟಬೇಕು ಅಂತ ಹೇಳಿ ಪ್ರೂವ್ ಮಾಡುವಂತಹದ್ದಾಗಿರ್ಬಹುದು. ಈ ಸಂದರ್ಭಗಳೆಲ್ಲ ನೋಡ್ಬೇಕಾದ್ರೆ ಗವರ್ನಮೆಂಟ್ಗೆ ನೀವು ಒಳಪಡಿ, ಸರ್ಕಾರಕ್ಕೆ ನೀವು ಒಳಪಡಿ ಅಂತ ಹೇಳ್ಕೊಟ್ಟವರೇ ದೇವ್ರು ನಮ್ಗೆ, ನಿಜಾನ? ಎಲ್ಲಿ ತನಕ ಒಳಪಡ್ಬೇಕು ಸರ್ಕಾರಕ್ಕೆ ಅನ್ನುವಂತಹದ್ದು ಪ್ರಶ್ನೆ. ದೇವ್ರು ಸರ್ಕಾರಕ್ಕೆ ಒಳಪಡಿ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನು? ಎಲ್ಲಿ ತನಕ ಒಳಪಡ್ಬೇಕು ಸರ್ಕಾರಕ್ಕೆ? ಎಲ್ಲಿವರೆಗೂ? ನಮ್ಮ ಹತ್ರ ಇರುವಂತ ಹಣವನ್ನ ಸರ್ಕಾರದವರು ತಗೊಳ್ತಾರ, ಖುಷಿಯಾಗಿ ಕೊಟ್ಬಿಡೋಣ, ಹೌದಾ? ಇನ್ನೊಂದು ಆಜ್ಞೆಯನ್ನು ತಗೊಂಡ್ ಬರ್ತಾರೆ ಸರ್ಕಾರದವರು, ಖುಷಿಯಾಗಿ ಅನುಸರಿಸೋಣ. ಎಲ್ಲಿವರೆಗೂ ಅನುಸರಿಸಬಹುದು ಸರ್ಕಾರದ ಆಜ್ಞೆಗಳನ್ನ? ಯಾವಾಗವರೆಗೂ ಸರ್ಕಾರದ ಆಜ್ಞೆಗಳನ್ನ ನೀವು ಪಾಲಿಸ್ಬೇಕು, ಸರ್ಕಾರಕ್ಕೆ ಒಳಪಡಬೇಕು ಅಂತ ಹೇಳ್ಕೊಟ್ಟಿರುವಂತಹ ದೇವರನ್ನ ಪಕ್ಕಕ್ಕಿಡಿ ಅಂತ ಸರ್ಕಾರ ಹೇಳೋದಿಲ್ವೋ ಅಲ್ಲಿವರೆಗೂ ನೀವು ಸರ್ಕಾರದ ಎಲ್ಲಾ ಕಾನೂನನ್ನ ಪಾಲಿಸ್ಬೇಕು. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಇನ್ನೊಂದ್ಸಾರಿ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸರ್ಕಾರದ ನಿಯಮಗಳನ್ನ ಅಪೊಸ್ತಲರು ಎಲ್ಲಿವರೆಗೂ ಪಾಲಿಸ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ಸರ್ಕಾರ ನಿಮ್ಗೆ ಇಷ್ಟಕ್ಕೂ ದೇವರು ನಮ್ಗೆ ಹೇಳ್ಕೊಟ್ಟಿದಾರಲ್ವಾ, ನೀವು ಸರ್ಕಾರದ ನಿಯಮಗಳನ್ನ ಪಾಲಿಸಿ ಅಂತ. ಸರ್ಕಾರದ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ಕೊಟ್ಟಂತಹ ದೇವರನ್ನೇ ಪಕ್ಕಕ್ಕಿಡಿ ಅಂತ ಯಾವಾಗವರೆಗೂ ಹೇಳೋದಿಲ್ವೋ ಗವರ್ನಮೆಂಟ್, ಅವಾಗವರೆಗೂ ಗವರ್ನಮೆಂಟ್ ಹಾಕುವಂತಹ ಎಲ್ಲಾ ನಿಯಮಗಳನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿ. ಇಲ್ಲ ಅದೇ ಮಾಡ್ತಿರುವಂತಹದ್ದು ಇವರು, ಹೌದಾ? ಆಮೇಲೆ ಏನಾಯ್ತು? ಅದನ್ನ ಮೀರಿ ಸರ್ಕಾರದವ್ರು ಇನ್ನೂ ಯಾವಾಗ ಮೇಲ್ ಬಂದ್ರು ಏನಂತ ಹೇಳ್ತಿದ್ದಾರೆ ಇವಾಗ? ನೀವು ನಂಬಿರುವಂತ ಯೇಸು ಕ್ರಿಸ್ತರ ಬಗ್ಗೆ ನೀವು ಹೇಳಬಾರದು ಅಂತ ಯಾವಾಗ ಸರ್ಕಾರ ಡಿಮಾಂಡ್ ಮಾಡಿದ್ರು ಅವಾಗ ಏನ್ ಹೇಳ್ತಿದ್ದಾರೆ?
ಬ್ರದರ್ ನೋಡಿ, ನನ್ಗೆ 2 ಆಜ್ಞೆಗಳಿದೆ ಇಷ್ಟಕ್ಕೂ. ಒಂದು ನಿಮ್ಮ ಮಾತನ್ನ ಕೇಳೋದು, ಎರಡನೇದು ದೇವರ ಮಾತನ್ನ ಕೇಳೋದು. ಇದೆರಡರಲ್ಲಿ ಯಾವ್ದು ಹೈರಾರ್ಕಿ ಆಫ್ ಲಾಸ್ ಪ್ರಕಾರ ಯಾವ್ದು ಮೇಲಿರುತ್ತೆ, ಯಾವ್ದು ಕೆಳಗಡೆ ಇರುತ್ತೆ? ಹ್ಮ್ ದೇವರ ಮಾತನ್ನು ಕೇಳುವುದು ಹ್ಮ್ ಮೇಲೆ. ಹೌದಲ್ವಾ? ದೇವರ ಮಾತನ್ನ ಕೇಳುವಂತಹದ್ದು ಮೇಲಿರುವಂತ ಆಜ್ಞೆ. ನಿಮ್ಮ ಮಾತನ್ನ ಕೇಳುವಂತಹದ್ದು ಆಜ್ಞೆನೆ, ನಮ್ಮ ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆನೆ. ಆದ್ರೆ ದೇವರ ಮಾತನ್ನ ಕೇಳುವಂತಹ ಆಜ್ಞೆಯ ಕೆಳಗೆ ಬರುವಂತಹ ಆಜ್ಞೆ, ಫಸ್ಟ್ ಇರುವಂತ ಆಜ್ಞೆಗೋಸ್ಕರ ಕೆಳಗಡೆ ಇರುವಂತಹ ಆಜ್ಞೆಯನ್ನು ನಾವು ಮೀರಬಹುದು. ಮೀರಿದ್ರ ಇಲ್ವಾ? ಮೀರಿದ್ರು. ನಮ್ಗೆ ಅರ್ಥ ಆಯ್ತಾ ಕಾನ್ಸೆಪ್ಟ್? ಹೈರಾರ್ಕಿ ಆಫ್ ಲಾಸ್ ಅನ್ನುವಂತಹ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಯ್ತಾ ನಮಗೆ? ಮೀರ್ತಿದಾರ? ಸರ್ಕಾರದ ಕಾನೂನನ್ನು ಮೀರ್ತಿದಾರ? ನಿಜ, ಮೀರ್ತಿದ್ದಾರೆ. ಇಷ್ಟಕ್ಕೂ ನಮ್ಮ ಮನೆಗಳಲ್ಲಿ ಈ ತರ ಸನ್ನಿವೇಶ ಯಾವಾಗ ಬರುತ್ತೆ ಅಂತ ನಾ ಹೇಳ. ಈ ತಂದೆ ತಾಯಿ, ಕೆಲವು ಮನೆಯಲ್ಲ, ಎಲ್ಲಾ ಮನೆಯಲ್ಲಿ ಅಂತ ಹೇಳ್ತಿಲ್ಲ, ತಂದೆ ತಾಯಿಯಂದಿರಿಗೆ ಈ ಮತದ ಹುಚ್ಚು ಹಿಡಿದಿರುತ್ತೆ. ಕೆಲವು ಮನೆಗಳಲ್ಲಿ, ಕೆಲವರಿಗೆ ಮಾತ್ರ, ಎಲ್ರಿಗೂ ಅಂತ ನಾ ಹೇಳ್ತಿಲ್ಲ. ಮತ ಅನ್ನುವಂತ ಹುಚ್ಚು ಹಿಡಿದಿರುವಂತವ್ರು ಸ್ವಲ್ಪ ಜನ ಇರ್ತಾರೆ. ಅವ್ರಿಗೆ ಬಾಯಿ ತೆಗೆದ್ರೆ ನಮ್ಮ ಜನ, ಅವರ ಜನ ಬೇರೆ, ನಾವು ಬೇರೆ ಅನ್ನುವಂತಹದ್ದು ಬೇರೂರಿ ನಿಂತ್ಬಿಟ್ಟಿರುತ್ತೆ ಮನಸ್ಸಿನಲ್ಲಿ. ಹೌದಾ? ಸಭೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ನೀವ್ ಹೇಳಿದ್ರೆ ಸಾಕು, ಹೋಗ್ಬೇಡ, ನನ್ ಪ್ರಾಣ ಹೋದ್ರೂ ಸಹ ನೀನ್ ಸಭೆಗೆ ಹೋಗ್ಬಾರ್ದು ಅನ್ನುವಂತಹ ತಂದೆ ತಾಯಿಯು ಇದಾರೆ ಪ್ರಪಂಚದಲ್ಲಿ. ಹೌದಾ? ಸಭೆಗೆ ಹೋಗ್ತೀನಿ ಅಂತ ಹೇಳಿ ಮಕ್ಕಳು ಹೇಳಿದ್ರೆ, ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಅಂತ ನಾನು ಹೇಳ್ತಿಲ್ಲ, ಮಕ್ಕಳು ಸುಮಾರು ಯೌವನ ಕಾಲಕ್ಕೆ ಬಂದಿರ್ತಾರೆ. ಓಕೆ, ಈಗ ಯೌವನ ಕಾಲದಲ್ಲಿರುವಂತಹ ಮಕ್ಕಳು ದೇವರನ್ನು ತಿಳ್ಕೊಂಡು ನಾನ್ ಸಭೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿ ತಂದೆ ತಾಯಿಗೆ ಹೇಳಿದ್ರೆ, ತಂದೆ ತಾಯಿಂದಿರನ್ನ ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ಲ ಅಂತ ಅನ್ಕೊಳ್ಳಿ, ಬೇರೆ ಧರ್ಮವನ್ನ ಆಚರಣೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಏನಂತಾರೆ? ಸಭೆಗೆ ಹೋಗ್ತಿದ್ಯಾ, ಹೋಗು, ಮತ್ತೆ ಮನೆಗೆ ಕಾಲಿಡ್ಬೇಡ, ಆ ತರ ಹೇಳ್ಬೋದು. ಒಂದು. ಎರಡನೇದು, ನೀ ಹೋದ್ರೆ ನನಗೊಂದ್ ತುಟ್ಟು ವಿಷಯ ಕೊಟ್ಬಿಟ್ಟು ಹೋಗು, ಇದು ಎರಡನೇದು. ಈ ತರ ಮಾತುಗಳನ್ನ ನೀವು ಕೇಳಿದಿರಾ ಇಲ್ವಾ? ಮತ 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 ಅಂತ ಹುಚ್ಚು ಹಿಡಿದಿರುವಂತವ್ರು ನಾರ್ಮಲ್ ಆಗಿ ಈ ತರ ಮಾತಾಡುವಂತಹದ್ದು ನೀವು ಸಹ ಕೇಳಿರ್ತೀರ. ಈಗ ಮಕ್ಕಳಿಗಿರುವಂತ 2 ಆಪ್ಷನ್ ಏನು? ಪ್ರಪ್ರಥಮವಾಗಿರುವಂತ ಆಪ್ಷನ್, ತಂದೆ ತಾಯಂದಿರಿಗೆ ವಿಧೇಯರಾಗಿರಬೇಕು, ತಂದೆ ತಾಯಂದಿರು ಹೇಳಿರುವಂತಹ ಎಲ್ಲಾ ಮಾತನ್ನ ಕೇಳಬೇಕು. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು? ಅಮ್ಮ ಸರಿ, ಚರ್ಚ್ಗೆ ಹೋಗ್ತಿಲ್ಲ ನಾನು, ಇಲ್ಲೇ ಪಕ್ಕದಲ್ಲಿ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ರೆ ಅವ್ರು ಏನು ಅನ್ನೋದಿಲ್ಲ. ಅವಾಗ ಇವ್ರು ಎಂತವ್ರು, ನಾನು ಅದಕ್ಕೆ ಆವಾಗ್ಲಿಂದ ಹೇಳ್ತಾ ಬರ್ತಾ ಇದ್ದೀನಿ, ಮತೀಯರು ಅಂದ್ರೆ ಮತ ಅನ್ನುವಂತ ಹುಚ್ಚಿಡಿದಿರುವಂತವ್ರು ಕೆಲವರು ಇರ್ತಾರೆ ನಮ್ಮ ಸುತ್ತಮುತ್ತ. ಇವ್ರು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂದ್ರೆ ಏನು ಅನ್ನೋದಿಲ್ಲ, ನನ್ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಏನು ಅನ್ನೋದಿಲ್ಲ, ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಅಂದ್ರೆ ಏನು ಅನ್ನೋದಿಲ್ಲ, ಚರ್ಚ್ಗೆ ಹೋಗ್ತೀನಿ ಅಂದ್ರೆ ಮಾತ್ರ ಬರುತ್ತೆ. ಹೌದಾ? ಈ ತರದವ್ರು ಇರ್ತಾರ ನಮ್ಮ ಸುತ್ತಮುತ್ತ. ಅಂದ್ರೆ ತಾಯಿಗೆ ವಯಸ್ಸಾಗಿರುತ್ತೆ, ನಾವ್ ಎಷ್ಟ್ ಚೆನ್ನಾಗಿ ಇದನ್ನ ಕಾರಣವನ್ನಾಗಿ ಮಾಡ್ಕೊಳ್ತೀವಿ ಅಂತ ನೋಡಿ. ತಾಯಿಗೆ ವಯಸ್ಸಾಗಿರುತ್ತೆ, ಹಾಸಿಗೆ ಮೇಲಿಂದ ಎದ್ದೇಳ್ಲಿಕ್ಕೂ ಆಗದೆ ಇರುವಂತ ಪರಿಸ್ಥಿತಿ, ಮನೆಯಿಂದ ಹೊರಗಡೆ ಬರ್ಲಿಕ್ಕೂ ಆಗದೆ ಇರುವಂತ ಪರಿಸ್ಥಿತಿ ಇರುತ್ತೆ. ನಾವು ತಾಯಿಗೆ ಗೊತ್ತಾಗದೆ ತಾಯಿ ಹತ್ರ ಸುಳ್ಳು ಹೇಳಿ ಎಲ್ಲೆಲ್ಲೋ ಹೋಗಿರ್ತಾರೆ ಇಷ್ಟಕ್ಕೂ ಮಕ್ಕಳು. ಈ ಯವನ ಕಾಲದಲ್ಲಿ ಇರುವಂತ ಮಕ್ಕಳು ತಾಯಿಗೆ ಗೊತ್ತಾಗದೆ ತಾಯಿಗೆ ಸುಳ್ಳು ಹೇಳಿ ಎಲ್ಲೆಲ್ಲೋ ಟ್ರಿಪ್ಗೆ, ಟೂರ್ಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿರ್ತಾರೆ. ಸುಳ್ಳು ಹೇಳಿ ಅಲ್ಲೆಲ್ಲ ಹೋಗಿರ್ತಾರೆ. ಈ ಸಭೆಗೆ ಬರ್ಬೇಕು ಅಂತ ಹೇಳಿದ್ರೆ ಮಾತ್ರ, ನಿಜ ಹೇಳ್ಬೇಕಲ್ವಾ ಬ್ರದರ್, ನಮ್ ತಾಯಿಗೆ ಮೋಸ ಮಾಡಬಾರ್ದಲ್ವಾ ಬ್ರದರ್? ಚರ್ಚ್ಗೆ ಹೋಗ್ತಿದೀನಿ ಅಂತ ನಮ್ ತಾಯಿ ಹತ್ರ ಹೋಗಿ ಹೇಳ್ತೀನಿ, ನಮ್ಮ ತಾಯಿ ಬೇಡ ನೀನ್ ಚರ್ಚ್ಗೆ ಹೋಗುವಂತಹದ್ದು ಬೇಡವೇ ಬೇಡ, ನನ್ನನ್ನು ಮರ್ತು ಬಿಡು, ಅಥವಾ ನಾನು ಎಲ್ಲಾದ್ರೂ ತಗೊಂಡೋಗಿ ಬಿಟ್ಬಿಡು, ನನ್ನ ನಮ್ಮ ಸಂಬಂಧಿಕರ ಮನೆಗೆ ಬಿಟ್ಬಿಡಿ, ಮನೇಲಿ ನಾನು ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಅವಾಗ ನಾನ್ ಚರ್ಚ್ಗೆ ಹೋಗುವಂತ ನಿಲ್ಲಿಸ್ಬಿಡ್ಬೇಕು. ಇದೆಲ್ಲ ಆಗುತ್ತೆ ಅಂತ ನಮಗ್ ಗೊತ್ತು, ಆದ್ರೆ ತಾಯಿ ಹತ್ರ ಹೋಗಿ ನಿಜಾನ ಹೇಳ್ತೇವೆ. ಹೌದಾ? ಆ ಪಾಪ ಅವ್ರಿಗೆ ಹಾಸಿಗೆಯಿಂದನೂ ಎದ್ದೇಳ್ಲಿಕ್ಕಾಗದೆ ಇರುವಂತ ಪರಿಸ್ಥಿತಿ. ನಾನ್ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ತಂದೆ ತಾಯಿ ಹತ್ರ ಸುಳ್ಳು ಹೇಳ್ಕೊಂಡು ಬದುಕಿ ಅನ್ನುವಂತಹದನ್ನ ಹೇಳ್ಕೊಡ್ತಿಲ್ಲ. ತಂದೆ ತಾಯಿಗೆ ವಿಧೇಯರಾಗಿರ್ಬೇಕು ಅಂತ ಹೇಳಿ ದೇವ್ರು ಹೇಳ್ಕೊಟ್ರಲ್ವಾ, ಆ ದೇವರನ್ನ ಪಕ್ಕಕ್ಕೆ ಅದು ಯಾವಾಗ? ನಾನು ಇದು ಯವನ ಕಾಲದಲ್ಲಿರುವಂತಹ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ನಿಮಗೆ ಸ್ವಂತವಾಗಿ ನಿಮ್ಮ ಜೀವನವನ್ನ ನೀವು ನಡ್ಸ್ಕೊಂಡು ಹೋಗುವಂತಹ ಶಕ್ತಿ ನಿಮಗಿದೆ. ಆ ಸಂದರ್ಭದಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡ್ತಿದ್ದೀನಿ. ನೀವು ಹೊರಗಡೆ ಹೋಗ್ಬೋದು, ನೀವು ಪ್ರಯಾಣ ಮಾಡ್ಬೋದು, ಆ ಶಕ್ತಿ ನಿಮಗಿದೆ, ಸ್ವಂತವಾಗಿ ಪ್ರಯಾಣ ಮಾಡುವಂತ ಶಕ್ತಿ ನಿಮಗಿದೆ. ಆ ಸಂದರ್ಭದಲ್ಲಿರುವಂತವ್ರು ಈ ಮಾತನ್ನ ಹೇಳ್ತಿದ್ದೀನಿ. ಓಕೆ, ಈಗ 2 ಆಜ್ಞೆ ಇದೆ ನಿಮ್ಮ ಮುಂದೆ. ಒಂದು, ನಿಮ್ಮ ದೇವರು ಹೇಳಿರುವಂತ ಆಜ್ಞೆ ಏನು? ನಿಮ್ಮ ತಂದೆ ತಾಯಿಯನ್ನು ನೀವು ಸನ್ಮಾನಿಸಬೇಕು, ಅವ್ರನ್ನ ವಿಧೇಯರಾಗಿರ್ಬೇಕು, ಅವ್ರು ಹೇಳಿರುವಂತಹ ಮಾತನ್ನ ನೀವು ಕೇಳ್ಬೇಕು. ಇದು 1ನೇ ಚಾಯ್ಸ್, ಫಸ್ಟ್ ಆಜ್ಞೆ. ಓಕೆ, ಈಗ ಇನ್ನೊಂದು ಆಜ್ಞೆ ಏನದ? ಹೇಳಿ ಬೇಗ, ನೆನಪು ಬರ್ತಿದ್ಯಾ ಯಾರಿಗಾದ್ರೂ? ತಂದೆ ತಾಯಿಗಿಂತ ದೇವ್ರೇ ಮುಖ್ಯ ಅನ್ನುವಂತ ಇನ್ನೊಂದು ಆಜ್ಞೆನೂ ಇದೆ ಸತ್ಯವೇದದಲ್ಲಿ. ಏನು? ಯಾವ ಆಜ್ಞೆ? ಯಾವ ವಚನ? ನಿನ್ನ ಸಂಪೂರ್ಣ ಹೃದಯದಿಂದಲೂ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ.
ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಏನಂತೆ? ಮಗನ ಮೇಲೆ ಆಜ್ಞೆ ಏನು? ತಂದೆ ಮೇಲಾಗಲಿ ತಾಯಿ ಮೇಲಾಗಲಿ ನನ್ನ ಮೇಲಿಡುವುದಕ್ಕಿಂತ ಹೆಚ್ಚಾದ ಪ್ರೀತಿ ಮಮತೆ ಇಡುವಂತವನು ನನಗೆ ಯೋಗ್ಯನಲ್ಲ. ಇದು ಒಂದು ಆಜ್ಞೆನೇ ಅಲ್ವಾ? ಹೌದಾ? 2 ಆಜ್ಞೆ ಇದೆ. ಒಂದು, ದೇವರನ್ನ ಬಿಟ್ಟು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಾಗಿ ಪ್ರೀತಿ ಮಾಡಬೇಕಾಗಿರುವಂತಹದ್ದು, ಅತ್ಯಂತ ಹೆಚ್ಚಾಗಿ ಒಳಪಡಬೇಕಾಗಿರುವಂತಹದ್ದು ದೇವರಿಗೆ. ಅದು ಒಂದು ಕಡೆ ಇರುವಂತಹ ಆಜ್ಞೆ. ಇನ್ನೊಂದು ಕಡೆ ನಿಮ್ಮ ತಂದೆ ತಾಯಿಯನ್ನ ನೀವು ಸನ್ಮಾನಿಸಬೇಕು. ಆ ಕಡೆ ಒಂದಾಜ್ಞೆ, ಈ ಕಡೆ ಒಂದಾಜ್ಞೆ. ಇದನ್ನ ನೀವಿರುವಂತ ಸಂದರ್ಭದಲ್ಲಿ, ಯಾವ್ದ ಸಂದರ್ಭ ನಾನು ಆಗ್ಲೇ ಹೇಳಿದ್ದೀನಲ್ವಾ, ನೀವು ಸಭೆಗೆ ಬರ್ಬೇಕು ಅನ್ಕೊಂಡಿದ್ದೀರಾ, ನಿಮ್ ತಾಯಿ ಪರ್ಮಿಷನ್ ಕೇಳ್ತಿದ್ದೀರಾ, ನಿಮ್ ತಾಯಿಗೆ ವಯಸ್ಸಾಗಿದೆ, ಓಕೆ, ಅವ್ರು ಟಿಫನ್ ಮಾಡಿ ಇಟ್ಟಿದ್ದೀರಾ, ಬ್ರೇಕ್ಫಾಸ್ಟ್ ಮಾಡಿ ಇಟ್ಟಿದ್ದೀರಾ, ಎಲ್ಲವನ್ನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಾ. ಇವಾಗ ನೀವು ಮನೆಯಿಂದ ಹೊರಗಡೆ ಬರಬೇಕು. ನಿಮಗ್ ಸ್ವಂತವಾಗಿ ಪ್ರಯಾಣ ಮಾಡುವಂತ ಶಕ್ತಿನೂ ಸಹ ಇದೆ. ಇವಾಗ ಹೇಳಿ, ನೀವು ಮನೆಯಿಂದ ಹೊರಗಡೆ ಬರಬೇಕು. 2 ಆಜ್ಞೆಗಳು ನಿಮ್ಮ ಮುಂದೆ ಇದೆ. ಒಂದು, ನನ್ನನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು ಅಂತ ಹೇಳಿರುವಂತ ಆಜ್ಞೆ ದೇವ್ರು. ಇನ್ನೊಂದು ಕಡೆ ದೇವ್ರೆ ಹೇಳಿರುವಂತಹದ್ದು, ನಿಮ್ಮ ತಂದೆ ತಾಯಿ ಹೇಳಿರುವಂತಹ ಮಾತನ್ನ ನೀವು ಕೇಳಬೇಕು, ಸನ್ಮಾನಿಸಬೇಕು, ವಿಧೇಯರಾಗಿರ್ಬೇಕು ಅಂತ ಹೇಳುವಂತಹ ಆಜ್ಞೆ. ಯಾವ ಆಜ್ಞೆ ಫಸ್ಟ್, ಯಾವ ಆಜ್ಞೆ ಸೆಕೆಂಡು? ದೇವರ ಮಾತನ್ನು ಕೇಳಿ ನನ್ನನ್ನ ಎಲ್ಲರಿಗಿಂತ ಪ್ರೀತಿಸ್ಬೇಕು, ಇಡೀ ಪ್ರಪಂಚದಲ್ಲಿ ತಂದೆಗಿಂತ ತಾಯಿಗಿಂತ ಹೆಚ್ಚಾದ ಮಮತೆ ನನ್ನ ಮೇಲೆ ಇಡಬೇಕು. ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀವು ಅವರ ಮೇಲೆ ಇಟ್ರೆ ನನ್ನ ಪ್ರೀತಿಗೆ ನೀವು ಅರ್ಹರಲ್ಲ, ಪಾತ್ರ ಅಲ್ಲ. ಈ ಆಜ್ಞೆ ಮುಂದೆ ಅಲ್ವಾ? ಈ ಆಜ್ಞೆ ಫಸ್ಟ್ ಅಲ್ವಾ? ಯಾಕೆ ಈ ಆಜ್ಞೆ ಫಸ್ಟ್ ಅಂತ ನಾನು ಹೇಳ ಇದೇ ಆಜ್ಞೆ ಫಸ್ಟ್ ಅಂತ ನಾವ್ ಹೆಂಗ್ ಡಿಸೈಡ್ ಮಾಡ್ಬೇಕು ಅಂತ ಹೇಳ ನಿಮ್ಮ ತಂದೆ ತಾಯಿಯನ್ನ ನೀವು ಗೌರವಿಸ್ಬೇಕು ಅಂತ ಹೇಳ್ಕೊಟ್ಟವ್ರು ಯಾರು? ದೇವ್ರಲ್ವಾ? ಇವಾಗ ನೀವ್ ಹೇಳಿ, ತಾಯಿ ನೋಡಿದ್ರೆ ಈ ಕಡೆ ದೇವ್ರನ್ನ ಬಿಟ್ಬಿಡು ಅಂತಿದ್ದಾರೆ, ತಾಯಿಯನ್ನು ಬಿಟ್ಬಿಡು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಅದು ಪಾಪ, ಮಾಡಿದ್ರೆ ಪಾಪ. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಅದು ಪಾಪ. ಓಕೆ, ತಾಯಿ ನೋಡಿದ್ರೆ ದೇವ್ರನ್ನ ಬಿಟ್ಬಿಡು ಅಂತಿದ್ದಾರೆ, ದೇವ್ರು ನೋಡಿದ್ರೆ ನಿನ್ ತಾಯಿಯನ್ನ ನೋಡ್ಕೋ ಅಂತಿದ್ದಾರೆ. ನಾವ್ ಯಾರನ್ನ ಪ್ರೀತಿಸ್ಬೇಕು, ಯಾರನ್ನ ಹೆಚ್ಚಾಗಿ ಪ್ರೀತಿಸ್ಬೇಕು ಅನ್ನುವಂಥದ್ದು ಇಷ್ಟಲ್ಲಿ ನಮ್ಗೆ ಅರ್ಥ ಆಗೋಗುತ್ತಲ್ವಾ? ತಾಯಿಯನ್ನ ನೀನ್ ನೋಡ್ಕೋ ಮಗನೇ, ತಾಯಿ ಹೇಳಿರುವಂತಹ ಮಾತನ್ನ ನೀನ್ ಕೇಳು ಅಂತ ದೇವ್ರು ಹೇಳ್ಕೊಟ್ರೆ, ತಾಯಿ ಎಲ್ರು ಅಂತ ನಾನು ಹೇಳ್ತಿಲ್ಲ, ಕೆಲವು ತಾಯಿಯಂದಿರು ಮಾತ್ರ, ಕೆಲವರು ಓಕೆ, ಅಲ್ಪ ಸಂಖ್ಯೆಯಲ್ಲಿದ್ದಾರೆ. ಓಕೆ, ದೇವ್ರು ನೋಡಿದ್ರೆ ತಾಯಿಯನ್ನ ಗೌರವಿಸು ಅಂತ ಹೇಳ್ಕೊಡ್ತಿದ್ದಾರೆ, ತಾಯಿ ನೋಡಿದ್ರೆ ದೇವರನ್ನ ಬಿಟ್ಬಿಡು ಅಂತಿದ್ದಾರೆ. ನಮ್ಗೆ ಅರ್ಥ ಆಯ್ತಾ? ಯಾರ ಮಾತನ್ನ ಕೇಳ್ಬೋದು, ಯಾರ ಮಾತನ್ನ ಮೀರ್ಬೋದು ಅಂತ ಹೇಳಿ ಅರ್ಥ ಆಗ್ತದ್ಯಾ? ಕೆಲವು ಸಾರಿ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅಭಿವೃದ್ಧಿಗೋಸ್ಕರ, ನಿಮ್ಮ ಆತ್ಮೀಯ ಬೆಳವಣಿಗೆಗೋಸ್ಕರ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಬೇಕಾಗಿಲ್ಲ ಅಲ್ವಾ? ಯಾವ ದೇವರು ನಿಮ್ಮ ತಾಯಿ ತಂದೆಯನ್ನ ಗೌರವಿಸು ಅಂತ ಹೇಳಿದ್ರು, ಆ ದೇವರನ್ನ ಪಕ್ಕಕ್ಕೆ ಇಡುವಂತಿದ್ದಾರೆ ತಂದೆ ತಾಯಿ. ನಿಜವಾಗ್ಲೂ ಆ ತಂದೆ ತಾಯಿಗೆ ಇಲ್ಲೇ ಎಲ್ಲಾದ್ರೂ ಹೊರಗಡೆ ಹೋಗಿ ಬರ್ತೀನಿ, 1-2 ಅವರ್ ಅಮ್ಮ ಬಂದ್ಬಿಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಚರ್ಚಿಗೆ ಬರುವಂತಹ ತಪ್ಪ? ನೀವು ಚರ್ಚಿಗೆ ಬಂದಿದ್ದೀರೋ ಇಲ್ವೋ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳುವಷ್ಟು ಶಕ್ತಿನೂ ಪಾಪ ಇಲ್ಲ, ಅವ್ರಿಗೆ ಹಾಸಿಗೆ ಮೇಲೆ ಇದ್ದಾರೆ. ಅವ್ರಿಗೆ ಆ ಮಾಹಿತಿನೂ ಸಹ ಇರೋದಿಲ್ಲ. ನಿಜ ಹೇಳಿ, ಅಷ್ಟು ಸುಳ್ಳು ಹೇಳಿ ಬರುವಂತಹ ತಪ್ಪ ಅಲ್ಲ ಅಲ್ವಾ? ಆದ್ರೆ ನಾವು ನಿಜಾನೇ ಹೇಳ್ತೀವಿ ಆ ಸಂದರ್ಭದಲ್ಲಿ. ಯಾಕೆ? ಚರ್ಚ್ ಹೋಗ್ಲಿಕ್ಕೆ ಹೆಂಗೂ ನಮಗೂ ಇಷ್ಟ ಇರೋದಿಲ್ಲ. ಓಕೆ, ನಾನು ಈಗ ನಮ್ಮ ತಾಯಿ ಮುಂದೆ ಅದನ್ನ ಹೇಳಿದ್ರೆ ಅವರು ಹೋಗ್ಬೇಡ ಅಂತಾರೆ, ನೀಟಾಗಿ ಅದನ್ನ ಹೇಳ್ಬೇಡ ಅಂತ ಹೇಳಿ ಅವಾಗ ನಿಜ ಹೇಳ್ತೇವೆ. ಅದೇ ಅಲ್ವಾ ನಡೀತಿರುವಂತಹದ್ದು, ಅದೇ ಅಲ್ವಾ ಆಗುವಂತಹದ್ದು. ಸಂದೇಶ ಮುಗೀತು. ಈ ಸಂದೇಶದಿಂದ ನಮಗೇನ್ ಅರ್ಥ ಆಯ್ತು? ನಾನಾಗ್ಲೇ ಹೇಳಿದ್ನಲ್ವಾ, ಸಾಕಷ್ಟು ಯೋಚನೆ ಮಾಡಿ ಈ ನಿರ್ಣಯಗಳು ನಿಮ್ಮ ಜೀವನದಲ್ಲಿ ತಗೊಬೇಕಾಗಿರುವಂತ ಸನ್ನಿವೇಶಗಳು, ಸಂದರ್ಭಗಳು ಬಂದಾಗ ಸಾಕಷ್ಟು ಯೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ಹತ್ರ, ಪರಲೋಕದಲ್ಲಿರುವ ನಿಮ್ಮ ತಂದೆ ಹತ್ರ ನಿಮ್ಮ ಸನ್ನಿವೇಶವನ್ನು ಒಂದ್ಸರಿ ಹೇಳ್ಕೊಂಡು, ತಂದೆ ನಾನು ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇದನ್ನ ಮಾಡಿದ್ರೂ ಸಹ ನೀನ್ ಪಾಪ ಅಂತ ಕನ್ಸಿಡರ್ ಮಾಡೋದಿಲ್ಲ ಅನ್ನುವಂತಹದನ್ನ ನಾನು ನಂಬ್ತಿದ್ದೀನಿ. ಯಾಕಂದ್ರೆ ಸಾಕಷ್ಟು ಜನ ಹೆದರ್ತಾರೆ. ಅಂದ್ರೆ ನಾನು ಈಗಾಗ್ಲೇ ಹೇಳಿದ್ದೀನಲ್ವಾ, ಹೋಗಿ ರಜೆ ಕೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸುಳ್ಳು ಹೇಳ್ಬೋದಾ, ಸುಳ್ಳು ಹೇಳ್ಬಾರ್ದಾ, ರಜೆ ಸಿಕ್ಕಿಲ್ಲ ಅಂತ ಹೇಳಿದ್ರು ನೀವ್ ದೊಡ್ಡದ್ ಕಳ್ಕೊಳ್ತಿದ್ದೀರಾ ಅಲ್ವಾ? ನೀವ್ ಸಭೆಗೆ ಬಂದು ಅಥವಾ ಸೆಮಿನಾರ್ಗೆ ಬಂದು 1-3 ದಿನ ಕುತ್ಕೊಂಡು ವಾಕ್ಯ ಕೇಳುವಂತಹದನ್ನ ಕಳ್ಕೊಳ್ತಿದ್ದೀರಾ. ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ ಜಾಸ್ತಿ ಆಗ್ತಿತ್ತೇನೋ ಬಂದಿದ್ರೆ. ಅಲ್ಲಿ ಬರದಂತೆ ತಡಿತಿರುವಂತಹದ್ದು ಏನು? ನಾನು ಸುಳ್ಳು ಹೇಳ್ಬೋದಾ, ಸತ್ಯನೇ ಹೇಳ್ಬೇಕಾ, ಎಲ್ಲ ಕಡೆ ಸತ್ಯನೇ ಹೇಳ್ಬೇಕಾ? ಆ ಒಂದು ಚಿಕ್ಕ ನಿರ್ಣಯ ನೀವು ಬರುವಂತಹದ್ದನ್ನ, ಬರದೇ ಇರುವಂತಹದ್ದನ್ನ ನಿರ್ಧಾರ ಮಾಡುತ್ತಿದೆ. ನಾನು ಅದಕ್ಕೆ ಹೇಳಿದೆ, ಆ ನಿರ್ಣಯಗಳನ್ನು ತಗೊಬೇಕಾದ್ರೆ ಈ ಸಂದೇಶ ನಿಮಗೆ ಖಚಿತವಾಗಿ ಹೆಲ್ಪ್ ಮಾಡುತ್ತೆ. ಹೌದಾ? ಒಂದು ಕೆಟ್ಟ ಕೆಲಸಕ್ಕೆ ಹೋಗ್ಬೇಕು, ಒಂದು ಕೆಟ್ಟ ಕೆಲಸದಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಒಂದ್ ಸುಳ್ಳು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ.
ನಿಮ್ಮಿಂದ ಒಂದು ದೊಡ್ಡ ಕೆಟ್ಟ ಕೆಲಸ ನಡೆಯುತ್ತೆ, ನೀವು ನಿಮ್ಮ ಸ್ನೇಹಿತನ ಜೊತೆನೋ ಅಥವಾ ನಿಮಗೆ ಗೊತ್ತಿರುವಂತವ್ರ ಜೊತೆನೋ ಹೋದ್ರೆ ಅನ್ನುವಂತಹದ್ದೇ ಸಂದರ್ಭ ಆದ್ರೆ, ಹೋಗುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಸುಳ್ಳು ಹೇಳಿ ತಪ್ಪಿಸ್ಕೊಡುವಂತಹದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಒಂದು ದೊಡ್ಡ ತಪ್ಪಿನಿಂದ ನೀವು ತಪ್ಪಿಸ್ಕೊಳ್ತಿದ್ದೀರಾ ಒಂದು ಚಿಕ್ಕ ಸುಳ್ಳನ್ನ ಹೇಳಿ. ಆ ಚಿಕ್ಕ ಸುಳ್ಳಿನ ನಿಮಿತ್ತ ಖಚಿತವಾಗಿ ಹೇಳಿ ನಿಮ್ಮ ತಂದೆ ನಿಮಗ್ ನ್ಯಾಯ ತೀರಿಸ್ತಾರ? ಪಾಪಿ ಅಂತ ಹೇಳಿ ನಿಮ್ಮನ್ನ ನಿರ್ಧಾರ ಮಾಡ್ತಾರ ಆ ಸುಳ್ಳಿನ ನಿಮಿತ್ತ? ಇಲ್ಲ. ನೀವ ಸುಳ್ಳನ್ನು ಏನಕ್ಕೋಸ್ಕರ ಹೇಳಿದೀರಾ ಅಂತ ಹೇಳಿ ನಿಮ್ಮ ತಂದೆಗೆ ಗೊತ್ತು. ನೀವ ಸುಳ್ಳನ್ನ ಯಾವ ಸಂದರ್ಭದಲ್ಲಿ ಹೇಳಿದೀರಾ ಅಂತಾನೂ ಗೊತ್ತು. ಅದಕ್ಕೆ ದೇವ್ರ ಸತ್ಯವೇದದಲ್ಲಿ ಬರ್ಸಿರುವಂತಹ ಮಾತೇನ್ ಗೊತ್ತಾ? ದೇವರು ಏನ್ ನೋಡ್ತಾರೆ? ನಿಮ್ಮ ಬಾಯಿ ನೋಡೋದಿಲ್ಲ, ನಿಮ್ಮ ಬಾಯಿಂದ ಸುಳ್ಳು ಹೆಂಗ್ ಹೊರಗಡೆ ಬಂತು ಅನ್ನುವಂಥದ್ದು ನೋಡೋದಿಲ್ಲ. ಏನ್ ನೋಡ್ತಾರೆ? ಹೃದಯ. ಹೃದಯವನ್ನ ನೋಡ್ತಾರೆ. ಸುಳ್ಳು ಸತ್ಯ ಅನ್ನುವಂತಹ ದೇವರು ಎಲ್ಲಿ ಡಿಸೈಡ್ ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮ ಹೃದಯದಲ್ಲಿ ಆಲೋಚನೆಗಳು ಬರ್ತಿದೆಯಲ್ವಾ, ಅಲ್ಲಿ ಡಿಸೈಡ್ ಮಾಡ್ತಿದ್ದಾರೆ ಇದು ಸುಳ್ಳ ಸತ್ಯನ ಅಂತ ಹೇಳಿ. ಮನುಷ್ಯರ ತರ ಬಾಯಿಂದ ಹೊರಗಡೆ ಬಂದ ನಂತರ ಇದು ಸುಳ್ಳ ಸತ್ಯನ ಅಂತ ಡಿಸೈಡ್ ಮಾಡ್ತಿಲ್ಲ. ನಿಮ್ಮ ಆಲೋಚನೆಯಲ್ಲಿ ಓಡ್ತಿರ್ಬೇಕಾದ್ರೆ ಅಲ್ಲಿ ಡಿಸೈಡ್ ಮಾಡ್ತಿದ್ದಾರೆ ದೇವರು. ಅರ್ಥ ಆಯ್ತಾ ನಮಗೆ? ಇದನ್ನ ಅಳವಡಿಸ್ಕೊಳ್ತೀವ? ಈಗಾಗ್ಲೇ ಹೇಳಿರೋ ಹಂಗೆ ಯೋಚನೆ ಮಾಡಿ ಇದನ್ನ ಅಳವಡಿಸ್ಕೊಬಹುದು. ಈ ಸಬ್ಜೆಕ್ಟ್ ಅನ್ನ ಅಳವಡಿಸ್ಕೊಡುವಂತ ಕೆಪಾಸಿಟಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅಷ್ಟು ನಾವು ಬೆಳೆದಿದೀವಿ ಅಂದ್ರೆ ಮಾತ್ರ ದಯವಿಟ್ಟು ಈ ಸಂದೇಶವನ್ನ ಅಳವಡಿಸ್ಕೊಳ್ಳಿ. ಚಿಕ್ಕ ಮಕ್ಳು ಯಾರಾದ್ರೂ ಕೇಳ್ತಿದ್ರೆ ದಯವಿಟ್ಟು ಆ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ. ಈ ಸಂದೇಶವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಮಕ್ಕಳು ಯಾರಾದ್ರೂ ಕೇಳ್ತಿದ್ರೆ, ನಿಮ್ ಮಕ್ಕಳಿಗೆ ಅಳವಡಿಸ್ಬೇಕಾಗಿರುವಂತಹ ಸಂದೇಶ ಅಲ್ಲ ಇದು, ನೀವ್ ಅಳವಡಿಸ್ಕೋಬೇಕಾಗಿರುವಂತಹ ಸಂದೇಶ. ಈ ಸಂದೇಶ ಅಳವಡಿಸ್ಕೊಳ್ಲಿಕ್ಕೂ ವಯಸ್ಸಿದ್ಯಾ? ಹೌದು. ಸ್ವಂತವಾಗಿ ಯೋಚನೆ ಮಾಡುವಂತ ಕೆಪಾಸಿಟಿ ಇರಬೇಕು, ಆ ಬುದ್ಧಿ ಜ್ಞಾನ ಎಲ್ಲ ಬಂದಿರ್ಬೇಕು. ಅವ್ರು ಇಂಡಿಪೆಂಡೆಂಟ್ ಆಗಿ ಸ್ವಂತವಾಗಿ ಪ್ರಯಾಣ ಮಾಡುವಂತಹದ್ದು, ಇದು ಮಾಡುವಂತಹದ್ದು, ಅವರ ಕೆಲಸಗಳನ್ನ ಅವರೇ ಮಾಡ್ಕೊಡುವಂತಹ ಆ ಶಕ್ತಿ ಇರ್ಬೇಕು. ಅವ್ರು ಮಾತ್ರ ಅಳವಡಿಸ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಈ ಸಂದೇಶ ನಮಗೆ ಹೆಲ್ಪ್ ಮಾಡುತ್ತಾ? ಇನ್ನೊಂದ್ಸಾರಿ ಡೈಲಮಾ ಇದೆ ಅಂತ ಅನ್ಕೊಳ್ಳಿ, ಇದು ಮಾಡದ ಅದ್ ಮಾಡದ, ಯಾವ್ದು ಸರಿ ಯಾವ್ದು ತಪ್ಪು. ಆಗ ನೀವು ಬರ್ದಿಟ್ಕೊಂಡಿರುವಂತಹ ರೆಫರೆನ್ಸಸ್ ಅನ್ನ ಒಂದ್ಸಾರಿ ಓದಿ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವೆಲ್ಲರೂ ಸೇರಿ ಒಂದು ವಿಚಾರದ ಬಗ್ಗೆ ಆಲೋಚನೆ ಮಾಡಿದ್ವಿ ತಂದೆ. ಈ ವಿಚಾರವನ್ನ ನಮ್ಮ ಜೀವನದಲ್ಲಿ ಯಾವಾಗ ಅಳವಡಿಸ್ಕೋಬೇಕು, ಯಾವಾಗ ಅಳವಡಿಸ್ಕೋಬಾರದು, ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ಕೋಬಹುದು, ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ಕೋಬಾರದು ಅನ್ನುವಂತಹ ಜ್ಞಾನ ಬುದ್ಧಿಯನ್ನ ನಮಗ್ ದಯಪಾಲಿಸಿ ಅಪ್ಪ. ಆಲೋಚನೆ ಮಾಡುವಂತಹ ಶಕ್ತಿಯನ್ನ ನಮಗ್ ಕೊಡಿ ಅಪ್ಪ. ಈಗ ಆಲೋಚನೆ ಮಾಡಿರುವಂತಹ ಸಂದೇಶವನ್ನ ಪೂರ್ತಿಯಾಗಿ ಜೀರ್ಣ ಮಾಡ್ಕೊಳ್ಳಿಕ್ಕೆ, ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಇದನ್ನ ಯಾವ ಸಂದರ್ಭದಲ್ಲಿ ಮಾತ್ರ ಯೂಸ್ ಮಾಡ್ಬೋದು ಅನ್ನುವಂತಹ ಜ್ಞಾನ ಬುದ್ಧಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ತಂದೆ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಒಂದು ಸಂದೇಶ ಹೇಳುವಂತಹ ಪ್ರತಿಯೊಬ್ಬೊಬ್ಬ ದೈವ ಸೇವಕರು ಸಹ, ನಮ್ಮ ಮಧ್ಯ ಬಂದು ವಾಕ್ಯ ಹೇಳುವಂತಹ ಹಿರಿಯರು, ನಮ್ಮೆಲ್ಲರಿಗೂ ಮಾದರಿ ಸ್ಫೂರ್ತಿಯಾಗಿರುವಂತಹ ರಾಮೋಣ್ಣನವರು, ಇಮಾನುವೇಲ್ ಅಂಕಲ್ ಅವರು, ಅಂಜಿ ಅಣ್ಣ ಅವರು, ಜ್ಞಾನರಾಜು ಅಂಕಲ್ ಅವರು, ಪ್ರತಿಯೊಬ್ಬೊಬ್ಬರು ಸಹ ಅವರ ಸೇವೆಯ ಜೀವಿತದಲ್ಲಿ ಅವ್ರು ಮಾಡ್ತಿರುವಂತಹ ಸೇವೆಯ ಕಾರ್ಯಕ್ರಮಗಳಲ್ಲಿ ಇನ್ನೂ ಸಹ ಅದೆಲ್ಲವನ್ನು ಅಭಿವೃದ್ಧಿ ಮಾಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಜೋಯಲಣ್ಣ ಅವರು ಇವರು ಮಾಡ್ತಿರುವಂತಹ ಸೇವೆಯಲ್ಲಿ ಇನ್ನೂ ಸಹ ಅಭಿವೃದ್ಧಿ ಮಾಡಿ ಹೆಚ್ಚಾದ ವಿಶ್ವಾಸಿಗಳನ್ನ, ಇನ್ನೂ ಹೆಚ್ಚಾಗಿ ಕೇಳುವಂತವರನ್ನ, ನಿಮ್ಮ ಚಿತ್ತಾನುಸಾರವಾಗಿರುವಂತವರನ್ನ ನೀವು ಕರ್ಕೊಂಡು ಬಂದು ಈ ಸಂಘಗಳಿಗೆ ಸೇರಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದ್ರೆ. ಹಾಗೆ ಸಾಕಷ್ಟು ಜನ ಯೌವನಸ್ಥರಾಗಿ ನಿಮ್ಮ ಸೇವೆಯಲ್ಲಿ ನಿಂತಿದ್ದೀವಿ ಅಪ್ಪ. ನವೀನ್ ಅಣ್ಣ ಆಗಿರ್ಬೋದು, ವಿಲ್ಸನ್ ಅಣ್ಣ ಆಗಿರ್ಬೋದು, ಹಾಗೆ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ನಿಮ್ಮ ಸಂದೇಶವನ್ನ ಸಾರ್ತಿರುವಂತಹ ಎಲ್ಲರೂ ಸಹ ತಂದೆ, ಅವರೆಲ್ಲರನ್ನು ನೆನಪು ಮಾಡಿಕೊಂಡು ಅವರ ಆತ್ಮಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗೋಸ್ಕರ ಅವ್ರಿಗೆ ಏನೇನ್ ಬೇಕು ಅನ್ನುವಂತಹದನ್ನ ನೀವು ತಕ್ಕ ಸಮಯದಲ್ಲಿ ಒದಗಿಸ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಿದ್ವಿ ತಂದೆ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಕಷ್ಟಪಡ್ತಿರುವಂತಹ ರೇಖಾ ಆಂಟಿ ಅವರು, ಹಾಗೆ ದೀಕ್ಷಿತ್ ಆಗಿರ್ಬೋದು, ಅವರ ಶ್ರಮೆ, ಅವರ ಕಷ್ಟ ಪ್ರತಿಯೊಂದೂ ಸಹ ನಿಮಗೆ ಗೊತ್ತು ತಂದೆ. ಅವರ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಅವ್ರಿಗೆ ತಲುಪಬೇಕಾಗಿರುವಂತಹ ಪ್ರತಿಫಲವನ್ನ ನೀವು ಕೊಡ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ವಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಡುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಅಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಅಮೆನ್.